ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 4 ದಿನಗಳಿಂದ ನಾವು 2024ರಲ್ಲಿ KEA ನಡೆಸಿದ ಅಸಿಸ್ಟೆಂಟ್ ಗ್ರೇಡ್ 2ನ ಅನಾಲಿಸಿಸ್ ಮಾಡ್ತಿದ್ವಿ. ಇವತ್ತು KEA 2024ರಲ್ಲಿ ನಡೆಸಿದ ಆಫೀಸರ್ ಗ್ರೇಡ್ 2 ಎಕ್ಸಾಮ್ನ ಅನಾಲಿಸಿಸ್ ಮಾಡೋರಿದ್ದೇವೆ. ಸ್ನೇಹಿತರೆ, ಒಟ್ಟಿನಲ್ಲಿ ಒಂದು ವಿಷಯ ಹೇಳ್ಬೇಕಂದ್ರೆ, ಈ PYQ ಸೊಲ್ಯೂಷನ್ ಯಾಕೆ ಇಂಪಾರ್ಟೆಂಟ್, PYQವನ್ನು ಯಾಕೆ ಮೇಲಿಂದ ಮೇಲೆ ಬಿಡಿಸ್ಬೇಕು ಅಂತ ಹೇಳ್ತಾರೆ. ನೋಡಿರಿ, ನಿನ್ನೆ ಕ್ಲಾಸ್ ಇನ್ನೂ ಯಾರೂ ನೋಡಿಲ್ಲ, ನೋಡಿರಿ. ಆ ನಿನ್ನೆ ಕ್ಲಾಸ್ನ ಥೀಮ್ಸ್ ಅಥವಾ ಕ್ವಶನ್ಸ್ ಈ ಕ್ಲಾಸಿನಲ್ಲಿ ಅಥವಾ ಈ ಒಂದು ಕ್ವಶನ್ ಪೇಪರ್ನಲ್ಲಿ ಯಾವ ರಿಪೀಟ್ ಆಗ್ಯಾವನು ನಿಮಗೆ ಕಂಡು ಬರ್ತವೆ. ಸ್ನೇಹಿತರೆ, ಕೆಲವೊಂದು ವೇಳೆ ನೇರವಾಗಿ ಕ್ವಶನ್ಸ್ ರಿಪೀಟ್ ಆಗೋದಿಲ್ಲ, ಆದರೆ ಅದೇ ಥೀಮ್ಸ್ನಿಂದ ಕ್ವಶನ್ಗಳು ರೈಸ್ ಆಗ್ತಾವೆ, ಆಗೇ ಆಗ್ತಾವೆ. ಸೊ ಅದಕ್ಕೆ ಈ PYQಗಳನ್ನು ಬಿಡಿಸೋದು ಅತ್ಯವಶ್ಯಕ. ಸೊ ಹಾಗಾದರೆ ಸ್ನೇಹಿತರೆ, ನೇರವಾಗಿ ಪ್ರಶ್ನೆ ಕಡೆ ಹೋಗೋಣ. ಇವತ್ತು ಸ್ನೇಹಿತರೆ, ಮೊದಲ ಪ್ರಶ್ನೆ ಹೀಗಿದೆ: ಕೆಳಗಿನ ಜೋಡಿಗಳಲ್ಲಿ ಯಾವುವು ಸರಿಯಾದ ಹೊಂದಾಣಿಕೆಯಾಗಿವೆ? ಮಿಥಿಕ್ ಸೊಸೈಟಿ 1909, ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿ 1914, ಕನ್ನಡ ಸಾಹಿತ್ಯ ಪರಿಷತ್ತು 1916, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ 1921. ಸರಿಯಾದ ಉತ್ತರವನ್ನು ಕೆಳಗಿನ ಸಂಕೇತಗಳಿಂದ ಆಯ್ಕೆ ಮಾಡಿ. ಆಪ್ಷನ್ಸ್ A ಮತ್ತು C, B ಮತ್ತು D, C ಮತ್ತು D, A ಮತ್ತು B. ಸ್ನೇಹಿತರೆ, ಇಲ್ಲಿ ಸ್ಟೇಟ್ಮೆಂಟ್ ಎ ಅನ್ನು ನೋಡೋದಾದ್ರೆ, ಇತಿಹಾಸ ಮತ್ತು ಸಂಸ್ಕೃತಿ ಮತ್ತು ಪುರಾತತ್ವ ಶಾಸ್ತ್ರದ ಸಂಶೋಧನೆಗಾಗಿ F.J. ರಿಚರ್ಡ್ಸ್ ಅವರು, ಯಾರು? F.J. ರಿಚರ್ಡ್ಸ್ ಅವರು 1909ರಲ್ಲಿ ಮಿಥಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ರು. 1909ರಲ್ಲಿ ಮಿಥಿಕ್ ಸೊಸೈಟಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ರು. ಆದ್ದರಿಂದ ಒಂದನೇ ಸ್ಟೇಟ್ಮೆಂಟ್ ರೈಟ್ ಅದ. ಒಂದನೇ ಸ್ಟೇಟ್ಮೆಂಟ್ ರೈಟ್ ಅಂದರೆ ಯಾವ್ಯಾವ ಎಲಿಮಿನೇಟ್ ಆಗ್ತಾವೆ? ಆಪ್ಷನ್ 2, ಆಪ್ಷನ್ 3 ಎಲಿಮಿನೇಟ್ ಆಗ್ತಾವೆ. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್, ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿ ಅಂದಾನ, ಇದು ಕೂಡ ಸರಿಯಾಗಿದೆ ಸ್ನೇಹಿತರೆ. ಕರ್ನಾಟಕದ ಕುಲಪುರೋಹಿತ ಅನ್ನುವ ಆಲೂರು ವೆಂಕಟರಾಯರು, ಕರ್ನಾಟಕದ ಕುಲಪುರೋಹಿತ ಆಲೂರು ವೆಂಕಟರಾಯರು ಕರ್ನಾಟಕದ ಇತಿಹಾಸವನ್ನು ಬೆಳಕಿಗೆ ತರುವ ಉದ್ದೇಶದಿಂದ ಧಾರವಾಡದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1914ರಲ್ಲಿ. ಯಾರು? ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು 1914ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಮೂರನೇ ಸ್ಟೇಟ್ಮೆಂಟ್ ಏನು ಹೇಳ್ತದ? ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಶಾರ್ಟಾಗಿ ಕಸಾಪ ಅಂತಲೂ ಕರೆಯುತ್ತಾರೆ. ಮೂಲತಃ ಇದು 5 ಮೇ 1915ರಂದು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತದೆ. 5 ಮೇ 1915ರಂದು ಬೆಂಗಳೂರಿನಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ. ಮೂಲತಃ ಇದಕ್ಕೆ ಕೃಷ್ಣರಾಜ ಒಡೆಯರು, ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಇದರ ರೂವಾರಿಯಾಗಿರ್ತಾರೆ. ಇದು ಇವರ ಕನಸಿನ ಕೂಸು. ಕನ್ನಡ ಸಾಹಿತ್ಯ ಪರಿಷತ್ ಯಾರ ಕನಸಿನ ಕೂಸು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸಿನ ಕೂಸು. ಹಾಗಾದರೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲ ಅಧ್ಯಕ್ಷರು ಯಾರು? ಅದುವೇ H.V. ನಂಜುಂಡಯ್ಯನವರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು H.V. ನಂಜುಂಡಯ್ಯ. ಹಾಗಾದರೆ ಸ್ನೇಹಿತರೆ, ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಸ್ನೇಹಿತರೆ, ಅವ್ರು ಬೇರೆ ಯಾರು ಅಲ್ಲ, K.A. ದಯಾನಂದ್ ಅಂತ. K.A. ದಯಾನಂದ್ ಇವರು ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಆದ್ದರಿಂದ ಈ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗ್ತದೆ. ಸಿ ಇಸ್ ಎ ರಾಂಗ್ ಆನ್ಸರ್. ಸಿ ರಾಂಗ್ ಅಂದ್ರೆ
ಎ ಮತ್ತು ಬಿ, ನಾಲ್ಕನೇ ಆಪ್ಷನ್ ಕರೆಕ್ಟ್ ಆಯಿತು. ಆದರೆ ನಾಲ್ಕನೇ ಸ್ಟೇಟ್ಮೆಂಟ್ ಏನು ಹೇಳ್ತದ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಯಾವಾಗ ಸ್ಥಾಪನೆ ಆಯಿತು? ಸ್ನೇಹಿತರೆ, ಮೂಲತಃ ಇದು 1920 ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ 1920 ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನು ಹೇಳಿರ್ತಾರೆ, ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಕಾಂಗ್ರೆಸ್ ಸಮಿತಿಗಳನ್ನು ಸ್ಥಾಪಿಸಬೇಕು ಅನ್ನೋದು ಚರ್ಚಿತ ವಿಷಯವಾಗಿರ್ತದೆ. ಆದ್ದರಿಂದ ಈ ಕರ್ನಾಟಕ ಕಾಂಗ್ರೆಸ್ ಸಮಿತಿಯನ್ನು ಅಥವಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನು 1920 ಸ್ಥಾಪನೆ ಮಾಡಲಾಗಿರ್ತದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, 1920 ಕಾಂಗ್ರೆಸ್ ಅಧಿವೇಶನ ಅಂದೆವು. ಕಾಂಗ್ರೆಸ್ ಅಧಿವೇಶನ 1920 2 ಸ್ಥಳದಲ್ಲಿ ಆಗ್ತದೆ. ಒಂದನೇದು ಕಲ್ಕತ್ತಾ, ಎರಡನೇದು ನಾಗ್ಪುರ. ಕಲ್ಕತ್ತಾದಲ್ಲಿ ವಿಶೇಷ ಅಧಿವೇಶನ ನಡೀತದೆ. ಕಲ್ಕತ್ತಾದಲ್ಲಿ ವಿಶೇಷ ಅಧಿವೇಶನ ಅದು ಅಕ್ಟೋಬರ್ನಲ್ಲಿ ನಡೀತದೆ. ನಾಗ್ಪುರದಲ್ಲಿ ವಾರ್ಷಿಕ ಅಧಿವೇಶನ ಯಥಾವತ್ತಾಗಿ ವರ್ಷದ ಡಿಸೆಂಬರ್ ಅವಧಿಯಲ್ಲಿ ನಡೀತದೆ. ಅದು ನಾಗ್ಪುರದಲ್ಲಿ ನಡೀತದೆ. ಕಲ್ಕತ್ತಾದಲ್ಲಿ ಅಧಿವೇಶನ ನಡೆದಾಕ್ರೆ ಅದರ ಅಧ್ಯಕ್ಷತೆಯನ್ನು ಲಾಲಾ ಲಜಪತ್ ರಾಯರು ವಹಿಸ್ಕೊಂಡಿರ್ತಾರೆ. ಯಾರು? ಲಾಲಾ ಲಜಪತ್ ರಾಯರು. ನಾಗ್ಪುರ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ? ವೀರರಾಘವಾಚಾರಿ. ಈ ಒಂದು ಕಲ್ಕತ್ತಾ ಅಧಿವೇಶನದಲ್ಲಿ ನಾನ್ ಕಾರ್ಪೊರೇಷನ್ ಮೂಮೆಂಟ್, ಅಸಹಕಾರ ಚಳುವಳಿಗೆ ರೆಸಲ್ಯೂಷನನ್ನು ಪಾಸ್ ಮಾಡಲಾಗ್ತದೆ ಕಲ್ಕತ್ತಾ ಅಧಿವೇಶನದಲ್ಲಿ. ಹಾಗಾದರೆ ಈ ನಾಗ್ಪುರ ಅಧಿವೇಶನದಲ್ಲಿ ಏನು ಮಾಡಲಾಗ್ತದೆ? ಸ್ವರಾಜ್ಯ ಅನ್ನೋ ಪರಿಕಲ್ಪನೆಗೆ, ಸ್ವಂತ ಆಳ್ವಿಕೆ, ಸ್ವರಾಜ್ಯ ಅನ್ನೋ ಪರಿಕಲ್ಪನೆಯನ್ನು ಮುಂದಿಡಲಾಗ್ತದೆ. ಇದು ನಾಗ್ಪುರ ಅಧಿವೇಶನ. ಹಾಗಾದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ 1920. ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೊದಲ ಅಧ್ಯಕ್ಷರು ಯಾರು? ಅದುವೇ ಗಂಗಾಧರ್ ರಾವ್ ದೇಶಪಾಂಡೆ. ಸೊ ಇದಷ್ಟು ಒಂದನೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭಾರತದ ಹೊರಗೆ ಕಂಡುಬರುವ ಕೆಳಕಂಡ ದೇವಾಲಯ ಮತ್ತು ಅದು ಸಂಬಂಧಿಸಿದ ದೇಶಗಳನ್ನು ಹೊಂದಿಸಿ ಬರೆಯಿರಿ. ಪ್ರೇಹ ವಿಹೇರ್ ದೇವಾಲಯ, ಪ್ರಂಬನನ್ ದೇವಾಲಯ, ಕಟಾಸ್ರಾಜ್ ದೇವಾಲಯ, ಮುನ್ನೇಶ್ವರಂ ದೇವಾಲಯ. ಶ್ರೀಲಂಕಾ, ಪಾಕಿಸ್ತಾನ್, ಕಾಂಬೋಡಿಯಾ, ಇಂಡೋನೇಷ್ಯಾ. ಸ್ನೇಹಿತರೆ, ಮೂಲತಃ ನಾವು ಗಮನಿಸಬೇಕು, ಕೇರಳ, ತಮಿಳುನಾಡಿನಲ್ಲಿಯ ಹೆಸರುಗಳು ದಿಂದ ಕೊನೆಗೊಳ್ತವೆ ಅಂತೇಳಿ ಗೊತ್ತದ ನಮಗೆ. ಉದಾಹರಣೆಗಾಗಿ ರಾಮೇಶ್ವರಂ ತಮಿಳುನಾಡಿನಲ್ಲಿದೆ. ಅದೇ ರೀತಿ ಒಂದು ಲಾಜಿಕ್ ಹಚ್ಚುನಿಲ್ಲಿ. ಮುನ್ನೇಶ್ವರಂ ಶ್ರೀಲಂಕಾ ಅಂದೆವು. ಶ್ರೀಲಂಕಾಕ್ಕೆ ಯಾಕೆ ಹೋದೆವು ಮುನ್ನೇಶ್ವರಮನ? ತಮಿಳುನಾಡು, ಕೇರಳ ಅಲ್ಲಿಲ್ಲ. ಸ್ನೇಹಿತರೆ, ಈ ತಮಿಳುನಾಡಿನ ತಮಿಳ್ ಜನನೇ ಶ್ರೀಲಂಕಾದ ಉತ್ತರ ಭಾಗದಲ್ಲಿ ಕಂಡು ಬರ್ತಾರೆ. ಆದ್ದರಿಂದ ಇದೊಂದು ಲಾಜಿಕ್ ಹಚ್ಚಿದೆವು. ಈ ಒಂದು ಲಾಜಿಕನ್ನು ಹಚ್ಚಿದೆವು. ಮುನ್ನೇಶ್ವರಂ ದೇವಾಲಯ ಶ್ರೀಲಂಕಾ ಅಂದರೆ D1, D4, D1, D2, D1 ಎರಡು ಜಾಗನೇ ಆಗದ. ಇದು ಇರ್ಬೋದು ಅನ್ನೋ ಸಾಧ್ಯತೆ ಹೆಚ್ಚಾದ ಇವೆರಡು ಆಪ್ಷನ್ಗಳಲ್ಲಿ. ಆಪ್ಷನ್ 2 ಮತ್ತು 3ಗಳಲ್ಲಿಯೇ ಇರ್ಬೋದು ಅನ್ನೋದು ಸಾಧ್ಯತೆ ಹೆಚ್ಚಾದ. ನೆಕ್ಸ್ಟ್ ಈ ಪ್ರೇಹ ವಿಹೇರ್ ದೇವಾಲಯ ಎಲ್ಲಿದೆ? ಪ್ರೇಹ ವಿಹೇರ್ ದೇವಾಲಯ ಕಾಂಬೋಡಿಯಾದಲ್ಲಿ ಅದ. ಇದು ಕಾಂಬೋಡಿಯಾ ಮತ್ತು ಥಾಯ್ಲ್ಯಾಂಡ್ ಗಡಿಗಳಲ್ಲಿ ಅತ್ಯಂತ ಪುರಾತನ ಮತ್ತು ವಿವಾದಿತ ಶಿವನ ದೇವಾಲಯ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ನೆನಪಿಡಬೇಕು, ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಾಲಯ ಎಲ್ಲಿ ಅದ? ಅದು ಅಂಕೋರ್ ವಾಟದಲ್ಲಿ ಅದ. ಅಂಕೋರ್ ವಾಟ್ ಎಲ್ಲಿ ಅದ? ಕಾಂಬೋಡಿಯಾದಲ್ಲಿ ಅದ. ಸೊ ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಾಲಯ ಅಂಕೋರ್ ವಾಟ್ ಕಾಂಬೋಡಿಯಾದಲ್ಲಿದೆ. ಜೊತೆಗೆ ಈ ಪ್ರೇಹ ವಿಹೇರ್ ದೇವಾಲಯ ಕೂಡ ಕಾಂಬೋಡಿಯಾದಲ್ಲಿದೆ. A2, A3 ಈಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ಪ್ರಂಬನನ್ ದೇವಾಲಯ ಎಲ್ಲಿದೆ? ಪ್ರಂಬನನ್ ದೇವಾಲಯ ಇಂಡೋನೇಷ್ಯಾದಲ್ಲಿದೆ. ಇದು 2023-24 ಕರೆಂಟ್ ಅಫೇರ್ಸ್ನಲ್ಲಿ ಬಂದಿರುವಂಥ ದೇವಾಲಯಗಳು. ಆ ಪ್ರಚಲಿತ ವಿದ್ಯಮಾನದಲ್ಲಿ ಆ ದೇಶಗಳು ಸುದ್ದಿಯಲ್ಲಿದ್ದವು. ಆದ್ದರಿಂದ ಆ ದೇಶಗಳಲ್ಲಿಯ ಹಿಂದೂ ದೇವಾಲಯಗಳನ್ನು ಇಲ್ಲಿ ನೀಡಲಾಗಿದೆ. ಪ್ರಂಬನನ್ ದೇವಾಲಯ ಎಲ್ಲಿದೆ? ಇಂಡೋನೇಷ್ಯಾದಲ್ಲಿದೆ. ಇದು ಇಂಡೋನೇಷ್ಯಾದ ಅತಿ ದೊಡ್ಡ ಹಿಂದೂ ದೇವಾಲಯ.
ಮೂಲತಃ ಇದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸೀಮಿತವಾಗಿದೆ. ನೆಕ್ಸ್ಟ್ ಕಟಾಸ್ರಾಜ್ ದೇವಾಲಯ. ಕಟಾಸ್ರಾಜ್ ದೇವಾಲಯ ಇರೋದು ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಈ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ಇದು. ಮಹಾಭಾರತದ ಪಂಚಪಾಂಡವರು ತಮ್ಮ ವನವಾಸದ ಕಾಲದಲ್ಲಿದ್ದಾಗ ಇಲ್ಲಿ ಬಂದು ತಂಗಿದ್ದರು ಎಂಬ ಪ್ರತೀತಿ ಅದು ಈ ಕಟಾಸ್ರಾಜ್ ದೇವಾಲಯದಲ್ಲಿ. ನೆಕ್ಸ್ಟ್ ಆಗಲೇ ಹೇಳಿದಾಗೆ ಮುನ್ನೇಶ್ವರಂ ದೇವಾಲಯ ಶ್ರೀಲಂಕಾದಲ್ಲಿದೆ. ಶ್ರೀಲಂಕಾದಲ್ಲಿರುವ 5 ಪುರಾತನ ಶಿವನ ದೇವಾಲಯಗಳ ಪೈಕಿ ಇದು ಮಹತ್ವದ್ದು. ರಾಮಾಯಣದಲ್ಲಿ ರಾಮನು ರಾವಣನನ್ನು ಕೊಂದ ಬಳಿಕ ಇಲ್ಲಿ ಪೂಜೆ ಸಲ್ಲಿಸಿದನೆಂಬ ನಂಬಿಕೆಯಾದ ಇಲ್ಲಿ ಮುನ್ನೇಶ್ವರಂದಲ್ಲಿ. ಓಕೆ, ಇದಿಷ್ಟು ಈ 2ನೇ ಪ್ರಶ್ನೆಗಳ ವಿವರಣೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ 3ನೇ ಪ್ರಶ್ನೆ, ಭಾರತ ದೇಶವು ಲಿಥಿಯಂ ಅನ್ವೇಷಣೆಗೆ ಸಂಬಂಧಿಸಿದಂತೆ ಲಿಥಿಯಂ ತ್ರಿಕೋನದ ಭಾಗವಾಗಿರುವ ಒಂದು ದೇಶದೊಂದಿಗೆ ಒಪ್ಪಂದ MOUಗೆ ಸಹಿ ಹಾಕಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ದೇಶಗಳು ಲಿಥಿಯಂ ತ್ರಿಕೋನದ ಭಾಗವಾಗಿವೆ? ಸ್ನೇಹಿತರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ದೇಶದ ಖನಿಜ ಸಂಪನ್ಮೂಲಗಳು ಮತ್ತು ವಿಶ್ವದ ಖನಿಜ ಸಂಪನ್ಮೂಲಗಳು ಯಾವ ಪ್ರದೇಶದಲ್ಲಿ ಕಂಡುಬರ್ತವೆ ಅನ್ನೋ ಪ್ರಮುಖವಾದ ಪ್ರಶ್ನೆ ಈಗ ಕೇಳಲಾಗ್ತದೆ. ಸ್ನೇಹಿತರೆ, ಇಲ್ಲಿ ಲಿಥಿಯಂ ತ್ರಿಕೋನ, ಲಿಥಿಯಂ ಟ್ರಯಾಂಗಲ್ ಬಗ್ಗೆ ಕೇಳೋಣ. ಮೊದಲು ನಾವು ಸ್ಟೇಟ್ಮೆಂಟ್ ಕಡೆ ಹೋಗೋಣ. ಅರ್ಜೆಂಟೈನಾ, ಚಿಲಿ, ಬೊಲಿವಿಯಾ, ಪರಾಗ್ವೆ. ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂದಾರ. ಸ್ನೇಹಿತರೆ, ಈ ಲಿಥಿಯಂ ಟ್ರಯಾಂಗಲ್ನಲ್ಲಿ ಟ್ರಯಾಂಗಲ್ ಅಂದಾನ. ಟ್ರಯಾಂಗಲ್ ಅಂದರೆ 3 ಭುಜ. ಸೊ 3 ದೇಶಗಳ ಒಂದು ಕೂಟ ಇದು. 3 ದೇಶಗಳು ಯಾವುವು? ಸೊ ABC, ಈ 3 ದೇಶಗಳನ್ನು ಶಾರ್ಟಾಗಿ ABC ಎಂದು ಕರೆಯಲಾಗ್ತದೆ. ಎ ಅಂದ್ರೆ ಅರ್ಜೆಂಟೀನಾ, ಬಿ ಅಂದ್ರೆ ಬೊಲಿವಿಯಾ, ಸಿ ಅಂದ್ರೆ ಚಿಲ್ಲಿ. ಸೊ ಲಿಥಿಯಂ ತ್ರಿಕೋನದ ದೇಶಗಳು ಯಾವುವು ಅಂದ್ರೆ ABC, ಅರ್ಜೆಂಟೀನಾ, ಬೊಲಿವಿಯಾ, ಚಿಲಿ. ನೆನಪಿರಲಿ ಸ್ನೇಹಿತರೆ, ಇಲ್ಲಿ ಬ್ರಾಜಿಲ್ ಅಲ್ಲ, ಬೊಲಿವಿಯಾ. ಇದಕ್ಕೇನು ಮಾಡ್ಯದ ಭಾರತ ಏನು ಮಾಡ್ಯದ? ಕಾಬಿಲ್ ಖನಿಜ್ ಬಿದೇಶ್ ಲಿಮಿಟೆಡ್ ಅನ್ನೋ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಅರ್ಜೆಂಟೀನಾ ದೇಶದೊಂದಿಗೆ ಲಿಥಿಯಂ ಗಣಿಗಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ MOU ಅಂದ್ರೆ. ಅದಕ್ಕೆ ಅರ್ಜೆಂಟೀನಾ ದೇಶದೊಂದಿಗೆ ಈ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಪ್ರಶ್ನೆ. ಹಾಗಾದರೆ ಆನ್ಸರ್ ಯಾವುದಾಯ್ತು? ABC. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಬಟ್ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಗಮನಿಸಬೇಕು. ABC ಅರ್ಜೆಂಟೀನಾ, ಬೊಲಿವಿಯಾ, ಚಿಲಿ ಅಂದೆವು. ಜಗತ್ತಿನ ಅತಿ ದೊಡ್ಡ ಸಂಗ್ರಹಗಾರ, ಲಿಥಿಯಂನ ಅತಿ ದೊಡ್ಡ ಸಂಗ್ರಹಗಾರ, ರಿಸರ್ವ್. ಆದರೆ ಅತಿ ಹೆಚ್ಚು ಲಿಥಿಯಂ ಉತ್ಪಾದಕ ದೇಶ ಯಾವುದು? ಅದು ಆಸ್ಟ್ರೇಲಿಯಾ. ಅತಿ ಹೆಚ್ಚು ಉತ್ಪಾದಕ ರಾಷ್ಟ್ರ ಆಸ್ಟ್ರೇಲಿಯಾ. ಅತಿ ಹೆಚ್ಚು ಸಂಗ್ರಹಗಾರ, ಲಿಥಿಯಂ ರಿಸರ್ವ್ ಹೊಂದಿದ ದೇಶ ಅರ್ಜೆಂಟೀನಾ, ಚಿಲಿ, ಬೊಲಿವಿಯಾ. ಲಿಥಿಯಂ ಟ್ರಯಾಂಗಲ್ ಅಂತ ಕರಿತೇವೆ. ಹಾಗಾದರೆ ಇಲ್ಲಿ ಅವನು ವಿಶೇಷವಾಗಿ ದಕ್ಷಿಣ ಅಮೇರಿಕಾದ ಈ 3 ರಾಷ್ಟ್ರಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ನಮ್ಗೆ ದಕ್ಷಿಣ ಆಫ್ರಿಕಾದ ಒಂದು ಭೌಗೋಳಿಕ ಮ್ಯಾಪನ್ನು ನೋಡುವುದು ಅವಶ್ಯಕ ಬೀಳ್ತದೆ ಇಲ್ಲಿ. ಸೊ ಇದು ದಕ್ಷಿಣ ಅಮೇರಿಕಾದ ಮ್ಯಾಪ್. ಇದರ ಮೂಲಕ ಇಕ್ವೇಟರ್ ಪಾಸ್ ಆಗ್ತದೆ. ಸಮಭಾಜಕ ವೃತ್ತ ಈ ದಕ್ಷಿಣ ಅಮೇರಿಕಾದ ಖಂಡದಿಂದ ಪಾಸ್ ಆಗ್ತದೆ. ಯಾವ ರಾಷ್ಟ್ರಗಳಿಂದ ಪಾಸ್ ಆಗ್ತದೆ ಅಂತ ಕೇಳ್ಬೋದು. ಅದು EBC. ದಕ್ಷಿಣ ಅಮೇರಿಕಾದ ಈ 3 ರಾಷ್ಟ್ರಗಳಿಂದ ಸಮಭಾಜಕ ವೃತ್ತ ಪಾಸ್ ಆಗ್ತದೆ. E ಅಂದರೆ ಇಕ್ವೆಡಾರ್, B ಅಂದರೆ ಬ್ರಾಜಿಲ್, C ಅಂದರೆ ಕೊಲಂಬಿಯಾ. ಈ 3 ರಾಷ್ಟ್ರಗಳಿಂದ ಪಾಸ್ ಆಗ್ತದೆ. ಜಗತ್ತಿನ ಅತಿ ಉದ್ದದ ಪರ್ವತ ಶ್ರೇಣಿ ಯಾವುದು? ಆ್ಯಂಡೀಸ್ ಪರ್ವತ ಶ್ರೇಣಿ ದಕ್ಷಿಣ ಅಮೇರಿಕಾದಾಗದ. ಈ ಆ್ಯಂಡೀಸ್ ಪರ್ವತ ಶ್ರೇಣಿಯು ಒಂದು ಫೋಲ್ಡೆಡ್ ಮೌಂಟೇನ್, ಮಡಿಕೆ ಪರ್ವತ ಶ್ರೇಣಿಯಾಗಿದೆ. ಇದು ಮೂಲತಃ ಸೌತ್ ಅಮೇರಿಕನ್ ಪ್ಲೇಟ್, ದಕ್ಷಿಣ ಅಮೇರಿಕಾ ಪ್ಲೇಟ್ ಮತ್ತು ಈ ನಾಜ್ಕಾ ಪ್ಲೇಟ್ಗಳ ಕನ್ವರ್ಜೆನ್ಸ್ದಿಂದ ನಿರ್ಮಾಣವಾಗಿದೆ.
ಒಟ್ಟಿಗೆ ಬರುವಿಂದ ಡಿಕ್ಕಿ ಹೊಡೆಯುವುದರಿಂದ ಈ ಒಂದು ಆ್ಯಂಡೀಸ್ ಪರ್ವತ ಶ್ರೇಣಿ ನಿರ್ಮಾಣವಾಗಿದೆ. ಆ್ಯಂಡೀಸ್ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಮೌಂಟ್ ಅಕಾಂಕೋಗುವಾ ಅರ್ಜೆಂಟೀನಾದಲ್ಲಿದೆ. ಇದು ಯಾಕೆ ನ್ಯೂಸ್ದಾಗ ಅದಂದ್ರೆ ಇತ್ತೀಚೆಗೆ ಅಮೇರಿಕಾದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅವರು ವೆನಿಜುವೆಲಾದ ರಾಷ್ಟ್ರಪತಿ ನಿಕೋಲಸ್ ಮಡುರೋ ಅವರನ್ನು ಎತ್ಕೊಂಡು ಹೋಗಿದ್ದರು. ಆ ಉದ್ದೇಶದಿಂದ ವೆನಿಜುವೆಲಾ ನ್ಯೂಸ್ದಾಗ ಅದ. ಬ್ರಾಜಿಲ್ ಬರ್ತದಿಲ್ಲಿ, ಒಂದು ನಿಮಿಷ. ಬ್ರಾಜಿಲ್, ಫ್ರೆಂಚ್ ಗಯಾನಾ, ಸುರಿನೇಮ್, ಗಯಾನಾ, ವೆನಿಜುವೆಲಾ, ಕೊಲಂಬಿಯಾ, ಇಕ್ವೆಡಾರ್, ಪೆರು, ಚಿಲಿ, ಪರಾಗ್ವೆ, ಅರ್ಜೆಂಟೀನಾ, ಉರುಗ್ವೆ. ಈ ರೀತಿಯಾಗಿ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಹಲವು ರಾಷ್ಟ್ರಗಳು ಬರ್ತಾವೆ. ಇದು ಯಾಕೆ ಹೇಳಿದ್ನಿ ಅಂದ್ರೆ ಬ್ರಾಜಿಲ್ ಎಲ್ಲ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡದ ಎಕ್ಸೆಪ್ಟ್ ಎರಡು ರಾಷ್ಟ್ರಗಳನ್ನು ಬಿಟ್ಟು ಉಳಿದೆಲ್ಲ ದೇಶಗಳೊಂದಿಗೆ ಬ್ರಾಜಿಲ್ ತನ್ನ ಗಡಿಯನ್ನು ಹಂಚಿಕೊಂಡದ. ಯಾವ ಎರಡು ರಾಷ್ಟ್ರಗಳನ್ನು ಬಿಟ್ಟು? ಒಂದು ಇಕ್ವೆಡಾರಿಗೆ ಬ್ರಾಜಿಲ್ ತನ್ನ ಗಡಿಯನ್ನು ಹಂಚಿಕೊಂಡಿಲ್ಲ. ನೆಕ್ಸ್ಟ್ ಚೀಲಿಯೊಂದಿಗೂ ಯಾವುದೇ ಗಡಿಯನ್ನು ಹಂಚಿಕೊಂಡಿಲ್ಲ. ಹಾಗಾದರೆ ದಕ್ಷಿಣ ಅಮೇರಿಕಾದಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವ ಅಂತ ಕೇಳ್ಬೋದು. ಭೂ ಆವೃತ್ತವಾಗಿರುವ ದೇಶಗಳು ಯಾವ ಅಂತ ಕೇಳ್ಬೋದು. ಅವು ಬೊಲಿವಿಯಾ ಮತ್ತು ಪರಾಗ್ವೆ. ಈ ಎರಡೇ ದೇಶಗಳು ದಕ್ಷಿಣ ಅಮೇರಿಕಾದಲ್ಲಿ ಲ್ಯಾಂಡ್ ಲಾಕ್ಡ್ ಅದಾವು, ಭೂಮಿಯಿಂದ ಆವೃತ್ತವಾಗಿವೆ. ಸ್ನೇಹಿತರೆ, ಇನ್ನೊಂದು ಬರ್ತದಿಲ್ಲಿ. ಜಗತ್ತಿನ ಅತಿ ಉದ್ದದ ನದಿ ಯಾವುದು? ಅದು ನೈಲ್ ನದಿ. ಆದರೆ ಜಗತ್ತಿನ ಅತಿ ದೊಡ್ಡ ನದಿ ಯಾವುದು? ಅದು ಅಮೆಜಾನ್ ನದಿ. ಜಗತ್ತಿನ ಅತಿ ದೊಡ್ಡ ನದಿ ಅಮೆಜಾನ್ ನದಿ. ಈ ಆ್ಯಂಡಸ್ ಪರ್ವತ ಶ್ರೇಣಿಗಳ ಮೂಲಕ ಉಗಮ ಹೊಂದಿ ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರ್ತದೆ. ಇಲ್ಲಿ ಈ ದಕ್ಷಿಣ ಅಮೇರಿಕಾದಲ್ಲಿ ಪ್ರಮುಖ ಮೈದಾನಗಳು ಬರ್ತಾವೆ, ಹುಲ್ಲುಗಾವಲುಗಳು ಬರ್ತಾವೆ. ಲ್ಯಾನೋಸ್ ಬರ್ತದೆ. ಯಾವುದು? ಲಾನೋಸ್. ಕ್ಯಾಂಪೋಸ್ ಬರ್ತದೆ. ಪಂಪಾಸ್ ಬರ್ತದೆ. ಸ್ನೇಹಿತರೆ, ಈ ಪಂಪಾಸ್ ಅನ್ನೋದಲ್ಲ, ಅದು ಅರ್ಜೆಂಟೀನಾದ ಸಮಶೀತೋಷ್ಣ ಹುಲ್ಲುಗಾವಲು. ಪಂಪಾಸ ಸಮಶೀತೋಷ್ಣ. ಲಾನೋಸ ಮತ್ತು ಕ್ಯಾಂಪೋಸ್ಗಳು ಉಷ್ಣವಲಯದ ಹುಲ್ಲುಗಾವಲುಗಳು. ಈ ಥರದ ಹುಲ್ಲುಗಾವಲುಗಳು ಕಂಡುಬರ್ತಾವು. ನೆಕ್ಸ್ಟ್, ವಿಶ್ವವಿಖ್ಯಾತ ಏಂಜಲ್ ಜಲಪಾತ ಕಂಡುಬರ್ತದೆ ವೆನಿಜುವೆಲಾದಲ್ಲಿ. ವಿಶ್ವದ ಅತಿ ಎತ್ತರವಾದ ಜಲಪಾತವಾಗಿದೆ. ಇದೋಗಣ ಎರಡು ಪ್ರಮುಖ ಮರುಭೂಮಿಗಳು ಕಂಡುಬರ್ತಾವು, ಅಟಕಾಮ ಮರುಭೂಮಿ ಮತ್ತು ಪಟಗೋನಿಯಾ ಮರುಭೂಮಿಗಳು. ಅಟಕಾಮ ಎಲ್ಲಿ ಕಂಡುಬರ್ತದೆ? ಇದು ಚೀಲಿ ದೇಶಗಳಲ್ಲಿ ಕಂಡುಬರ್ತದೆ. ಇದು ಪ್ರಪಂಚದ ಅತ್ಯಂತ ಶುಷ್ಕ ಮರುಭೂಮಿ ಅಂತೇಳಿ ಕರಿತೀವಿ ನಾವು ಅಟಕಾಮ ಮರುಭೂಮಿಯನ್ನು. ನೆಕ್ಸ್ಟ್, ಅತಿ ದೊಡ್ಡದಾದ ಮರುಭೂಮಿ ಅಂತೇಳಿ ಯಾವುದು ಕರಿತೇವೆ? ಸಹಾರಾ ಮರುಭೂಮಿ. ಈ ಪಟಗೋನಿಯಾ ಮರುಭೂಮಿ ಎಲ್ಲಿ ಕಂಡುಬರ್ತದೆ? ಅರ್ಜೆಂಟೀನಾದಲ್ಲಿ ಕಂಡುಬರ್ತದೆ. ಇದು ಮೂಲತಃ ಒಂದು ಶೀತ ಮರುಭೂಮಿಯಾಗಿದೆ. ಸ್ನೇಹಿತರೆ, ಇದಷ್ಟು ಈ ದಕ್ಷಿಣ ಅಮೇರಿಕಾ ಖಂಡದ ಮಾಹಿತಿ. ಸ್ನೇಹಿತರೀಗ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ. ತಾಮ್ರಶಿಲಾಯುಗದ ನೆಲೆಗಳು ಮತ್ತು ಅದರ ಸ್ಥಳಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಕಾಯ್ತಾ ಮಹಾರಾಷ್ಟ್ರ, ಗಿಲುಂದ್ ರಾಜಸ್ಥಾನ, ನಾಗ್ಡಾ ಮಧ್ಯಪ್ರದೇಶ. ಈ ಮೇಲಿನ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೇಳ್ಯಾನ. ಆಪ್ಷನ್ಸ್ ಅದಾವು. 1 ಮಾತ್ರ, 2 ಮಾತ್ರ, 3 ಮಾತ್ರ, ಯಾವುದೂ ಅಲ್ಲ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತದ, ಶಿಲಾಯುಗವನ್ನು ನಾವು 3 ವಿಧಗಳಲ್ಲಿ ವಿಂಗಡಿಸ್ತೇವೆ. ಹಳೆಯ ಶಿಲಾಯುಗ, ಮಧ್ಯಯುಗೀನ ಶಿಲಾಯುಗ, ನವಶಿಲಾಯುಗ ಅಂಥೇಳಿ. ಪೇಲಿಯೋಲಿಥಿಕ, ಮೆಜೋಲಿಥಿಕ, ನಿಯೋಲಿಥಿಕ್ ಅಂಥೇಳಿ. ಈ ಶಿಲಾಯುಗ ಆಗೋಣ ನಂತರ ಬರುವುದೇ ತಾಮ್ರಯುಗ, ತಾಮ್ರ ಶಿಲಾಯುಗ ಅಂಥೇಳಿ ಕರಿತೇವೆ. ಅದನ್ನು ಚಾಲ್ಕೋಲಿಥಿಕ್ ಅಂಥೇಳಿ ಕರಿತೇವೆ. ಕಾರಣ ಇಷ್ಟೇ ಸ್ನೇಹಿತರೆ, ಮೊದಲನೇ ಬಾರಿಗೆ ಮನುಷ್ಯ ಬಳಸಿದ ಲೋಹ ಯಾವುದಂದ್ರೆ ಅದು ತಾಮ್ರ. ಅದಾದ ನಂತರ ಬಳಸಿದ್ದು ತಾಮ್ರದಿಂದ ನಿರ್ಮಿತವಾದ ಕಂಚು. ಮೊದಲು ತಾಮ್ರ, ನಂತರ ಕಂಚು. ಈ ಲೋಹಗಳನ್ನು ಮೊದಲ ಬಾರಿಗೆ ಬಳಸ್ತಾನೆ. ಈ ತಾಮ್ರ ಶಿಲಾಯುಗದ ಸಮಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ
ಬೇರೆ ಬೇರೆ ಸಂಸ್ಕೃತಿಗಳು ಚಾಲ್ತಿಯಲ್ಲಿದ್ದವು. ಆ ಸಂಸ್ಕೃತಿಗಳು ಯಾವುವು ಅಂತೇಳಿ ಕೊಟ್ಟಾನ. ಸ್ನೇಹಿತರೆ, ಕಾಯ್ತಾ ಅನ್ನೋದು ಮಹಾರಾಷ್ಟ್ರ ಅಂತೇಳಿ ಕೊಟ್ಟಾನ. ಮೂಲತಃ ಇದು ತಪ್ಪದ. ಕಾಯ್ತಾ ಅನ್ನೋ ಸಂಸ್ಕೃತಿ ಮಹಾರಾಷ್ಟ್ರದಲ್ಲಿ ಇರಲಿಲ್ಲ. ಇದು ಬದಲಿಗೆ ಮಧ್ಯಪ್ರದೇಶದ ಉಜ್ಜಯಿನಿ ಸಮೀಪವಿತ್ತು. ಕಾಯ್ತಾ ಅನ್ನೋದು ಎಲ್ಲಿತ್ತು? ಮಧ್ಯಪ್ರದೇಶದ ಉಜ್ಜಯಿನಿ ಬಳಿ ಇತ್ತು. ಮಹಾರಾಷ್ಟ್ರದ ಯಾವ್ಯಾವ ಬರ್ತಾವಂದ್ರೆ, ಮಹಾರಾಷ್ಟ್ರದಲ್ಲಿ ಇನಾಮ್ಗಾಂವ್, ಜೋರ್ವೆ, ದೈಮಾಬಾದ್, ಈ 3 ಸಂಸ್ಕೃತಿಗಳು ಮಹಾರಾಷ್ಟ್ರದ ಪ್ರದೇಶದಲ್ಲಿ ಕಂಡುಬರ್ತಿದ್ದು. ಮಧ್ಯಪ್ರದೇಶದಲ್ಲಿ ಯಾವ ಕಂಡುಬರ್ತಿದ್ದು? ಮಧ್ಯಪ್ರದೇಶದಲ್ಲಿ ಕಾಯ್ತಾ ಕಂಡುಬರ್ತಿತ್ತು. ಮಧ್ಯಪ್ರದೇಶದಲ್ಲಿ ನಾಗಡಾ ಕಂಡುಬರ್ತಿತ್ತು. ಸೊ ಮಧ್ಯಪ್ರದೇಶದಲ್ಲಿ ಕಾಯ್ತಾ ಮತ್ತು ನಾಗಡಾ ಎಂಬ ಸಂಸ್ಕೃತಿಗಳು ಕಂಡುಬರ್ತಿದ್ದು. ಹಾಗಾದರೆ ಈ ಗಿಲುಂಡ್ ಎಲ್ಲಿ ಕಂಡುಬರ್ತಿತ್ತು? ಗಿಲುಂಡ್ ಅನ್ನೋದು ರಾಜಸ್ಥಾನದ ಆಹಾರ್ ಬನಾಸ್ ಸಂಸ್ಕೃತಿಗೆ ಸೇರಿದ ದೊಡ್ಡ ತಾಮ್ರಶಿಲಾಯುಗದ ನೆಲೆಯಾಗಿದೆ. ಗಿಲುಂಡ್ ಇದು ಮೂಲತಃ ರಾಜಸ್ಥಾನದಲ್ಲಿಯೇ ಕಂಡುಬರ್ತಿತ್ತು. ಹಾಗಾದರೆ ಎಷ್ಟು ಸರಿ ಅದಾವ ಕೇಳ್ಯಾರ? 2 ಮಾತ್ರ ಸರಿ. 2 ಮಾತ್ರ ಸರಿ. ಇನ್ನೊಮ್ಮೆ ಹೇಳಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಇನಾಮ್ಗಾಂವ್, ಜೋರ್ವೆ, ದೈಮಾಬಾದ್ ಈ ಸಂಸ್ಕೃತಿಗಳು ಕಂಡುಬರ್ತಿದ್ದು. ಮಧ್ಯಪ್ರದೇಶದಲ್ಲಿ ಕಾಯ್ತಾ ಮತ್ತು ನಾಗಡಾ ಸಂಸ್ಕೃತಿಗಳು ಕಂಡುಬರ್ತಿದ್ದು. ರಾಜಸ್ಥಾನದಲ್ಲಿ ಈ ಗಿಲುಂಡ್ ಸಂಸ್ಕೃತಿ ಕಂಡುಬರ್ತಿತ್ತು. ಇದು ಈ ಪ್ರಶ್ನೆಗೆ ವಿವರಣೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ, ಶಾತವಾಹನ ಅರಸರು ಹೊಂದಿರುತ್ತಿದ್ದ ಈ ಕೆಳಗಿನ ಬಿರುದುಗಳನ್ನು ಪರಿಗಣಿಸಿ ಎಂದಾರ. ರಾಜ ಗೌತಮಿ ಪುತ ಶಿರಿ ಶಕುನಿ ಶತಕನಿ, ರಾಜ ವಶಿಷ್ಠ ಪುತ ಶಿರಿ ಪುಲಮಾವಿ, ರಾಜ ಮಾದರಿ ಪುತ ಶಕಶೇನ. ಮೇಲಿನ ಎಷ್ಟು ಬಿರುದುಗಳು ವೈದಿಕ ಋಷಿಗಳೊಂದಿಗೆ ಸಂಪರ್ಕವನ್ನು ಸೂಚಿಸುತ್ತವೆ? ಆಪ್ಷನ್ಸ್ ಅದಾವು. 1 ಮಾತ್ರ, 2 ಮಾತ್ರ, 3 ಮಾತ್ರ, ಯಾವುದು ಅಲ್ಲ ಅಂತ ಕೇಳ್ಯಾರ. ಸ್ನೇಹಿತರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರಾಜರುಗಳು ಯಾವ ಬಿರುದುಗಳನ್ನು ಹೊಂದಿದ್ರು ಅನ್ನೋದು ಕೇಳೋದು ಮೋಸ್ಟ್ ಕಾಮನ್ ಈಗ. ಅದಕ್ಕೆ ನಾವು ಪ್ರತಿಯೊಬ್ಬ ರಾಜರು ಯಾವ ಯಾವ ಬಿರುದುಗಳನ್ನು ಹೊಂದಿದ್ರು ಅನ್ನೋ ಒಂದು ಪಟ್ಟಿ ಮಾಡಿಕೊಂಡು ಅದನ್ನು ಮೇಲಿಂದ ಮೇಲೆ ರಿವಿಷನ್ ಮಾಡಿದ್ದೇ ಆದರೆ ಈ ಥರದ ಪ್ರಶ್ನೆಗಳನ್ನು ಸುಲಭವಾಗಿ ಮಾಡ್ಬೋದು. ಇಲ್ಲಿ ಮೂಲತಃ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ, ಶಾತವಾಹನರ ಅರಸರ ಒಂದು ವಿಶಿಷ್ಟ ಪದ್ಧತಿ ಇತ್ತು. ಏನಂದ್ರೆ ತಮ್ಮ ಹೆಸರಿನ ಮುಂದೆ ತಮ್ಮ ತಾಯಿ ಹೆಸರನ್ನು ಸೇರಿಸಿಕೊಳ್ತಿದ್ರು. ಇದನ್ನು ನಾವು ಏನಂತೇವು? ತಮ್ಮ ಹೆಸರಿನ ಮುಂದೆ ತಾಯಿ ಹೆಸರನ್ನು ಸೇರಿಸಿಕೊಳ್ಳುವ ವಿಧಾನವನ್ನು ಮ್ಯಾಟ್ರೋನಾಮಿಕ್ಸ್ ಅಂತೇಳಿ ಕರಿತೇವೆ. ಮ್ಯಾಟ್ರೋನಿಮಿಕ್ಸ್. ಅಂತೇಳಿ ಕರಿತೇವೆ. ಹಾಗಾದರೆ ಮ್ಯಾಟ್ರೋನಿಮಿಕ್ಸ್ ಅಂದರೆ ಏನು? ತಮ್ಮ ಹೆಸರಿನ ಮುಂದೆ ತಮ್ಮ ತಾಯಿ ಹೆಸರನ್ನು ಸೇರಿಸಿಕೊಳ್ಳುವುದು. ಸಾಮಾನ್ಯವಾಗಿ ಈಗ ಏನು ಮಾಡ್ತೇವೆ ನಾವು? ನಮ್ಮ ಹೆಸರಿನ ಮುಂದೆ ನಮ್ಮ ತಂದೆಯ ಹೆಸರನ್ನು ಸೇರಿಸ್ಕೋತೇವೆ. ಅದನ್ನು ಪ್ಯಾಟ್ರೋನಿಮಿಕ್ಸ್ ಅಂತೇಳಿ ಕರಿತೇವೆ. ಇಲ್ಲೊಂದು ಸಮಸ್ಯೆ ಬರ್ತದೆ, ಇಲ್ಲೊಂದು ಡೌಟ್ ಬರ್ತದೆ, ಇಲ್ಲಿ ಕನ್ಫ್ಯೂಷನ್ ಏನಾಗ್ತದಂದ್ರೆ, ತಮ್ಮ ಹೆಸರಿನ ಮುಂದೆ ತಾಯಿ ಹೆಸರನ್ನು ಸೇರಿಸಿಕೊಳ್ಳುತ್ತಿದ್ರು ಅನ್ನೋ ಮಾತ್ರಕ್ಕೆ ಅಲ್ಲಿನ ಸಮಾಜ, ಶಾತವಾಹನರ ಕಾಲದ ಸಮಾಜ ಪುರುಷ ಪ್ರಧಾನವಿರಲಿಲ್ಲ, ಮಹಿಳಾ ಪ್ರಧಾನವಾಗಿತ್ತು ಅನ್ನೋದು ತಪ್ಪು. ಅದು ಪುರುಷ ಪ್ರಧಾನವಾಗಿತ್ತು. ಸಮಾಜ ಪುರುಷ ಪ್ರಧಾನವಾಗಿತ್ತು. ತಾಯಿಯಿಂದ ಮಗಳಿಗೆ ಆಸ್ತಿಯ ಹಸ್ತಾಂತರ, ಅಧಿಕಾರದ ಹಸ್ತಾಂತರವಾಗುತ್ತಿರಲಿಲ್ಲ. ಬದಲಿಗೆ ತಂದೆಯಿಂದ ಮಗನಿಗೆ ಆಗ್ತಿತ್ತು. ಈ ಸಮಾಜ ಪಿತೃ ಪ್ರಧಾನವಾಗಿತ್ತು. ಆದರೆ ಒಂದು ಸಂಪ್ರದಾಯ ಏನಿತ್ತಂದ್ರೆ ತಮ್ಮ ಹೆಸರಿನ ಮುಂದೆ ತಾಯಿ ಹೆಸರನ್ನು ಸೇರಿಸ್ಕೊಳ್ತಿದ್ರು. ಹಾಗೆ ಸೇರಿಸ್ಕೊಳ್ಬೇಕಾದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ಕರಿತೇವೆ ನಾವು. ಗೌತಮಿ ಪುತ್ರ ಶಾತಕರ್ಣಿ. ಎರಡನೇದೇನು ಕರಿತೇವೆ? ವಶಿಷ್ಠ ಪುತ್ರ ಪುಲಮಾವಿ ಅಂತೇಳಿ ಕರಿತೇವೆ. ಮಾದರಿ ಪುತ್ರ ಅಂತೇಳಿ ಕರಿತೇವೆ. ಇವೇ ಈ ಬಿರುದುಗಳು. ಇಲ್ಲಿ ನೋಡ್ರಿ, ಗೌತಮಿ ಪುತ್ರ ಶಾತಕರ್ಣಿ, ವಶಿಷ್ಠ ಪುತ್ರ ಪುಲಮಾವಿ, ಮಾದರಿ ಪುತ್ರ, ಇವೇ ಬಿರುದುಗಳು. ಸೊ ಅದಕ್ಕೆ ಈ 3 ಬಿರುದುಗಳನ್ನು ಶಾತವಾಹನರು ಬಳಸ್ತಿದ್ರು. ಹಾಗಾದರೆ ಈ ಮಧ್ಯಯುಗೀನ ಭಾರತದಲ್ಲಾಗಿರ್ಬೋದು, ಪ್ರಾಚೀನ ಭಾರತದ ಇತಿಹಾಸದಲ್ಲೇ ಆಗಿರ್ಬೋದು, ಹಲವು ರಾಜರಿಗೆ ವಿವಿಧ ಬಿರುದುಗಳಿದ್ದು. ಆ ಬಿರುದುಗಳು ಯಾವುವು ಅನ್ನೋದನ್ನು ಕೂಲಂಕುಷವಾಗಿ ನೋಡೋಣ. ಸ್ನೇಹಿತರೆ, ಮೌರ್ಯ ಸಾಮ್ರಾಜ್ಯ ಮತ್ತು ಗುಪ್ತ ಸಾಮ್ರಾಜ್ಯ ಭಾರತದ ಇತಿಹಾಸದಲ್ಲಿ ಪ್ರಮುಖ ಮೈಲುಗಲ್ಲುಗಳು. ಅಶೋಕನನ್ನು ದೇವನಾಂಪ್ರಿಯ ಎಂದು ಗುರುತಿಸಲಾಗುತ್ತಿತ್ತು. ಸಾಮ್ರಾಟ್ ಅಶೋಕನನ್ನು ದೇವನಾಂಪ್ರಿಯ ಎಂಬ ಬಿರುದಿನಿಂದ ಗುರುತಿಸಲಾಗುತ್ತಿತ್ತು. ಹಾಗಾದರೆ ಮಹಾರಾಜಾದಿರಾಜ ಎಂಬ ಬಿರುದನ್ನು ಯಾವ ರಾಜನು ಹೊಂದಿದ್ದನು? ಅದು ಚಂದ್ರಗುಪ್ತ. ಒಂದನೇ ಚಂದ್ರಗುಪ್ತ.
ವಿಕ್ರಮಾದಿತ್ಯ ಎಂಬ ಬಿರುದನ್ನು ಯಾರು ಹೊಂದಿದ್ರು? ಎರಡನೇ ಚಂದ್ರಗುಪ್ತ. ಇನ್ನು ಮುಂದೆ ದಕ್ಷಿಣ ಭಾರತದ ಪ್ರಮುಖ ರಾಜರುಗಳಲ್ಲಿ ವಾತಾಪಿಕೊಂಡ ಎನ್ನೋ ಬಿರುದನ್ನು ಯಾರು ಹೊಂದಿದ್ರು? ಈ ವಾತಾಪಿಕೊಂಡ ಬಿರುದು ಯಾವುದಕ್ಕೆ ಫೇಮಸ್ ಅದಂದ್ರೆ, ಇಲ್ಲಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ಈ 1ನೇ ನರಸಿಂಹವರ್ಮ ಈ ವಾತಾಪಿಕೊಂಡ ಅನ್ನೋ ಬಿರುದನ್ನು ಪಡೆದಿದ್ದ. ವಾತಾಪಿಕೊಂಡ ಯಾರು? 1ನೇ ನರಸಿಂಹವರ್ಮ. ಗಂಗೈಕೊಂಡ ಅಂದರೆ ಯಾರು? ಗಂಗೈಕೊಂಡ ಚೋಳ ಸಾಮ್ರಾಜ್ಯದ ರಾಜೇಂದ್ರ ಚೋಳ. ಈತನಿಗೆ ಈ ಗಂಗೈಕೊಂಡ ಎಂಬ ಬಿರುದು ಬರಲು ಕಾರಣ, ಆತ ತನ್ನ ಸಾಮ್ರಾಜ್ಯವನ್ನು ಗಂಗಾ ನದಿಯವರೆಗೆ ವಿಸ್ತಾರ ಮಾಡಿದ್ದ. ಚೋಳರ ಪ್ರಮುಖ ದೊರೆ ರಾಜೇಂದ್ರ ಚೋಳ ಗಂಗಾ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದರಿಂದ ಆತನಿಗೆ ಗಂಗೈಕೊಂಡ ಎಂಬ ಬಿರುದು ಬಂದಿತ್ತು. ಭಾರತದ ನೆಪೋಲಿಯನ್ ಅಂತೇಳಿ ಯಾರು ಕರಿತೇವು? ಅದು ಗುಪ್ತ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತೇಳಿ ಕರಿತೇವು. ದಕ್ಷಿಣಾಪತೇಶ್ವರ ಅಂತೇಳಿ ಯಾರಿಗೆ ಕರಿತೇವು? ಇಮ್ಮಡಿ ಪುಲಿಕೇಶಿಯನ್ನು ದಕ್ಷಿಣಾಪತೇಶ್ವರ ಅಂತೇಳಿ ಕರಿತೇವು. ಯಾಕೆ? ಈ ಉತ್ತರದ ಹರ್ಷವರ್ಧನನ್ನು ಸೋಲಿಸಿದ ನಂತರ ಉತ್ತರದ ಹರ್ಷವರ್ಧನನ ಮೇಲೆ ವಿಜಯ ಪಡೆದ ಕಾರಣಕ್ಕಾಗಿ ಈ ಇಮ್ಮಡಿ ಪುಲಿಕೇಶಿಯನ್ನು ನಾವು ದಕ್ಷಿಣಾಪತೇಶ್ವರ ಅಂತೇಳಿ ಕರಿತೇವು. ಹಾಗಾದರೆ ಉತ್ತರ ಪತೇಶ್ವರ ಅಂತೇಳಿ ಯಾರಿಗೆ ಕರಿತೇವು? ಅದು ಹರ್ಷವರ್ಧನನ ಉತ್ತರಾಪತೇಶ್ವರ ಅಂತೇಳಿ ಕರಿತೇವು. ಗಜಬೇಟೆಗಾರ ಅಂತೇಳಿ ಯಾರನ್ನ ಕರಿತೇವು? ಪ್ರೌಢದೇವರಾಯನನ್ನು. ಹಾಗಿದ್ರೆ ಈಗ ಬರೋದು ಬಹಳ ಮಹತ್ವದ್ದು, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಯಾರಿಗೆ ಕರಿತೇವು? ಏನು? ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂಥೇಳಿ. ಅದು ವಿಜಯನಗರದ ಶ್ರೇಷ್ಠ ದೊರೆ ಕೃಷ್ಣದೇವರಾಯನನ್ನು. ಅದು ಆತನ ಪ್ರಮುಖ ಬಿರುದು. ಮಹಾಪ್ರಭು ಅಂಥೇಳಿ ಯಾರು ಕರಿತೇವೆ ನಾವು ಕರ್ನಾಟಕದಲ್ಲಿ? ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡ ಅವರನ್ನು ಕರಿತೇವು. ಹಾಗಾದ್ರೆ ಆಧುನಿಕ ಭಾರತದ ಇತಿಹಾಸಕ್ಕೆ ಬಂದ್ರೆ ದೇಶಬಂಧು ಅಂಥೇಳಿ ಯಾರನ್ನು ಕರಿತಿದ್ದೆವು? ಸ್ವತಂತ್ರ ಹೋರಾಟಗಾರ ಚಿತ್ತರಂಜನ್ ದಾಸ್ ಅವರನ್ನು. ದೀನಬಂಧು ಅಂಥೇಳಿ ಯಾರಿಗೆ ಕರಿತಿದ್ದೆವು? ಸಿ ಎಫ್ ಆ್ಯಂಡ್ರೂಸ್ ಅವರು ಭಾರತದಲ್ಲಿ ಇದ್ದುಕೊಂಡು ಬಡವರ ಸೇವೆಯನ್ನು ಮಾಡಿ ಬ್ರಿಟಿಷ್ ಮೂಲದವರಾದರೂ ಗಾಂಧೀಜಿಯವರ ಅನುಯಾಯಿಯಾಗಿ ಭಾರತದಲ್ಲಿ ಬಡವರ ಸೇವೆಯನ್ನು ಮಾಡ್ತಿದ್ರು. ಆದ್ದರಿಂದ ಅವರನ್ನು ದೀನಬಂಧು ಅಂತೇಳಿ ಕರಿತೇವು. ನೆಕ್ಸ್ಟ್ ಗಡಿನಾಡ ಗಾಂಧಿ ಅಂತೇಳಿ ಯಾರು ಕರಿತೇವು? ಖಾನ್ ಅಬ್ದುಲ್ ಗಫರ್ ಖಾನ್. ಭಾರತದ ಮಾರ್ಟಿನ್ ಲೂಥರ್ ಕಿಂಗ್ ಅಥವಾ ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂಥೇಳಿ ಬಸವೇಶ್ವರರನ್ನು ಕರಿತೇವು. ಲಿಂಕನ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕದ ಲಿಂಕನ್ ಅಂಥೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಕರಿತೇವು. ಕರ್ನಾಟಕದ ಸಿಂಹ ಅಂಥೇಳಿ ಯಾರನ್ನು ಕರಿತೇವೆ ಹೇಳ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ಇದನ್ನು. ಸ್ನೇಹಿತರೆ, ಇದಷ್ಟು ಭಾರತದಲ್ಲಿ ವಿವಿಧ ಘಟ್ಟಗಳಲ್ಲಿ ವಿವಿಧ ರಾಜರುಗಳಿಗೆ ನೀಡಲಾದ ಬಿರುದುಗಳು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗಿರ್ನಾರ್ ಶಾಸನವು ಅಶೋಕನ ಆಳ್ವಿಕೆಯಲ್ಲಿ ಸುದರ್ಶನ ಸರೋವರವನ್ನು ಪೂರ್ಣಗೊಳಿಸಲಾಯಿತು ಎಂದು ದಾಖಲಿಸುತ್ತದೆ. ಅಶೋಕನ ವೈಯಕ್ತಿಕ ಹೆಸರನ್ನು ಹೊಂದಿರುವ ಕಿರುಶಿಲಾ ಶಾಸನ ಮೊದಲು ಮಸ್ಕಿಯಲ್ಲಿ, ನಂತರ ಉದಯಗೋಳಂ ಮತ್ತು ನಿಟ್ಟೂರಿನಲ್ಲಿ ದೊರೆತಿವೆ. ಮನ್ಸೇರಾ ಮತ್ತು ಶಹಬಾಜ್ಗಡಿ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಸ್ನೇಹಿತರೆ, ಈ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳೋಣ. 1 ಮಾತ್ರ, 2 ಮಾತ್ರ, 3 ಮಾತ್ರ, ಯಾವುದೂ ಅಲ್ಲ. ಸ್ನೇಹಿತರೆ, ಯಾವಾಗ ಈ ಮಾದರಿಯ ಪ್ರಶ್ನೆಗಳನ್ನು 2023ರಲ್ಲಿ UPSC ಪರಿಚಯ ಮಾಡ್ತು ಅಂದಿನಿಂದ ಎಲ್ಲ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರಲಿ, KE ಆಗಿರಲಿ, KPSC ಆಗಿರಲಿ, ಎಲ್ಲ ಕಡೆ ಈ ಥರದ ಮಾದರಿಯ ಪ್ರಶ್ನೆಗಳು ಭಾಳ ಬರ್ಲತ್ತಾವು. ಕೇವಲ 1 ಮತ್ತು ಕೇವಲ 2 ಈ ಥರದ ಮಾದರಿಗಳು. ಇಲ್ಲಿ ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಅದ. ಯಾಕೆ ಪ್ರಶ್ನೆ ಅದು, ಯಾಕೆ ಈ ಪ್ರಶ್ನೆಯನ್ನು ಕೇಳಿದ್ರು ಅನ್ನೋದು ನೋಡ್ಕೋಬೇಕು. ಪ್ರಮುಖವಾಗಿ ಈ ಸ್ವತಂತ್ರ ಭಾರತದ ನಂತರ ಇಂದಿಗೂ ಕೂಡ ದೇಶದ ಹಲವು ಪ್ರದೇಶಗಳಲ್ಲಿ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯಿಂದ ಉತ್ಖನನ ನಡೀತಾ ಇರ್ತದೆ. ಆ ಉತ್ಖನನದಲ್ಲಿ ಏನಾದರೂ ಕುರುಹುಗಳು ದೊರೆತಿದ್ದೇ ಆದರೆ ಇಂಥ ಒಂದು ಪ್ರಶ್ನೆಗಳನ್ನು ಕೇಳೋದು ಸ್ವಾಭಾವಿಕ. ಸೊ ಅದಕ್ಕೆ ಈ ಪ್ರಶ್ನೆ ಕಡೆಗೆ ಬರೋಣ. 1ನೇ ಹೇಳಿಕೆ ಏನಂದಾನ? ಗಿರ್ನಾರ್ ಶಾಸನ ಅಂದಾನ. ಅಶೋಕನ ಆಳ್ವಿಕೆಯಲ್ಲಿ ಸುದರ್ಶನ ಸರೋವರವನ್ನು ಪೂರ್ಣಗೊಳಿಸಲಾಯಿತು ಅಂತ ಕೇಳ್ಯಾನ.
ಸ್ನೇಹಿತರೆ, ಗಿರ್ನಾರ್ ಬಂಡೆಯ ಮೇಲೆ ಸುದರ್ಶನ ಕೆರೆ ನಿರ್ಮಾಣದ ಬಗ್ಗೆ ಉಲ್ಲೇಖವಿರುವುದು ನಿಜ. ಉಲ್ಲೇಖ ಅದ ಆ ಗಿರ್ನಾರ್ ಬಂಡೆಯ ಮೇಲೆ. ಆದ್ರೆ ಆ ಉಲ್ಲೇಖ ಅಶೋಕನ ಶಾಸನದಲ್ಲಿಲ್ಲ. ಆ ಉಲ್ಲೇಖವಿರುವುದು ಅಶೋಕನ ಶಾಸನವಲ್ಲ. ಮೂಲತಃ ಅದು ಶಕ ದೊರೆಯಾಗಿರುವ ರುದ್ರದಮನ್ ಗಿರ್ನಾರ್. ಏನು ಆ ಉಲ್ಲೇಖ ಎಲ್ಲಿ ಅದ? ರುದ್ರದಮನ್ನ ಶಾಸನ ಮೇಲೆ ಅದ. ಜುನಾಗಢ ಶಾಸನ ಅಂತೇಳಿ ಇದನ್ನು ಕರಿತೇವೆ ನಾವು. ಮೂಲತಃ ಪ್ರಶ್ನೆ ಅಶೋಕನ ಶಾಸನಗಳ ಬಗ್ಗೆ ಕೇಳತ್ತಾನ. ಆದ್ದರಿಂದ ಈ ಹೇಳಿಕೆ ತಪ್ಪಾಗ್ತದೆ. ಯಾಕಂದ್ರೆ ಅದು ಅಶೋಕನ ಶಾಸನದ ಮೇಲಿಲ್ಲ, ಬದಲಾಗಿ ರುದ್ರದಮನ್ನ ಶಾಸನ ಮೇಲದ, ಜುನಾಗಢ ಶಾಸನದ ಮೇಲದ. ಅದರ ಮ್ಯಾಲೆ ಸುದರ್ಶನ ಕೆರೆ ನಿರ್ಮಿಸಿದ್ರ ಬಗ್ಗೆ ಮಾಹಿತಿ ಅದ. ಹಾಗಾದರೆ ಈ ಸುದರ್ಶನ ಕೆರೆಯನ್ನು ನಿರ್ಮಿಸಿದ್ದು ಯಾರಂದ್ರೆ ಅದು ಚಂದ್ರಗುಪ್ತ ಮೌರ್ಯ ನಿರ್ಮಾಣ ಮಾಡ್ಯಾನ. ಅಶೋಕನ ಕಾಲದಲ್ಲಿ ಆ ಕೆರೆಗಳಿಗೆ ಕಾಲುವೆಗಳನ್ನು ನಿರ್ಮಿಸಲಾಯಿತು. ಆದ್ದರಿಂದ ಮೊದಲನೇ ಹೇಳಿಕೆ ತಪ್ಪದ. ಕೇಳ್ಬೋದು, ಜುನಾಗಢ ಶಾಸನ ಎಲ್ಲಿದೆ? ಗುಜರಾತ್, ಗಿರ್ನಾರ್. ಅದಕ್ಕೆ ಗಿರ್ನಾರ್ ಶಾಸನ ಅನ್ಬೋದು, ಜುನಾಗಢ ಶಾಸನ ಅನ್ಬೋದು. ಯಾರಿಗೆ ಸಂಬಂಧಿಸಿದೆ? ರುದ್ರದಮನ್, ಶಕದೊರೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್. ಅಶೋಕನ ವೈಯಕ್ತಿಕ ಹೆಸರನ್ನು ಹೊಂದಿರುವ ಕಿರು ಶಿಲಾಶಾಸನ ಮೊದಲು ಮಸ್ಕಿಯಲ್ಲಿ, ನಂತರ ಉದಯಗೋಳಂ ಮತ್ತು ನಿಟ್ಟೂರಿನಲ್ಲಿ ದೊರೆತಿವೆ. ಸ್ನೇಹಿತರೆ, ಇದು ಸರಿಯಾದ ಸ್ಟೇಟ್ಮೆಂಟ್ ಅದ. ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಅಶೋಕನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಗುರುತಿಸಿದ್ದು ಈ ಮಸ್ಕಿಯ ಕಿರುಶಿಲಾಶಾಸನಗಳಲ್ಲಿ. ನಂತರ ಬಳ್ಳಾರಿಯ ನಿಟ್ಟೂರು, ಉದಯಗೋಳಮ್ಮ ಮತ್ತು ಮಧ್ಯಪ್ರದೇಶದ ಗುಜರ್ರ ಶಾಸನಗಳಲ್ಲಿ ಪತ್ತೆಯಾಯಿತು. ಆದ್ದರಿಂದ ಎರಡನೇ ಹೇಳಿಕೆ ಸರಿಯಾಗಿದೆ ಸ್ನೇಹಿತರೆ. ಮನ್ಷೇರ ಮತ್ತು ಶಹಬಾಜ್ಗರಿ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಸ್ನೇಹಿತರೆ, ಇಲ್ಲೊಂದು ಗಮನಿಸಬೇಕು. ಅಶೋಕನ ಶಾಸನಗಳು ಮೂಲತಃ ಬ್ರಾಹ್ಮಿ ಲಿಪಿ, ಖರೋಷ್ಠಿ ಲಿಪಿಯಲ್ಲಿದೆ. ಪ್ರಾಕೃತ ಭಾಷೆ, ಗ್ರೀಕೋ ಅರ್ಯಾಮಿಕ್ ಭಾಷೆಗಳಲ್ಲಿವೆ. ಇದು ಭಾರತದ ಪೂರ್ವದಲ್ಲಿ ಇಂದಿನ ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ದಕ್ಷಿಣದಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಬ್ರಾಹ್ಮಿ ಲಿಪಿಗಳಲ್ಲಿ ಆತನ ಶಾಸನಗಳು ಕಂಡು ಬರ್ತಾವು. ಆದರೆ ವಾಯುವ್ಯ ಮತ್ತು ಪಶ್ಚಿಮಗಳ ಭಾಗದಲ್ಲಿ, ಅಂದರೆ ಇಂದಿನ ಅಫ್ಘಾನಿಸ್ತಾನ, ಪಾಕಿಸ್ತಾನದ ಪ್ರಾಂತ್ಯಗಳಲ್ಲಿ ಅಶೋಕನ ಶಾಸನಗಳು ಅಲ್ಲಿ ಸಿಗ್ತಾವೆ. ಅಲ್ಲಿ ಯಾವ ಲಿಪಿಯಲ್ಲಿದ್ದಾವೆ? ಖರೋಷ್ಠಿ ಲಿಪಿಯಲ್ಲಿದ್ದಾವೆ, ಗ್ರೀಕೋ ಅರ್ಯಾಮಿಕ್ ಭಾಷೆಯಲ್ಲಿದ್ದಾವೆ. ಖರೋಷ್ಠಿ ಲಿಪಿ, ಗ್ರೀಕೋ ಅರ್ಯಾಮಿಕ್ ಭಾಷೆಗಳಲ್ಲಿದ್ದಾವೆ. ಭಾರತದ ಪ್ರದೇಶಗಳಲ್ಲಿ ಬ್ರಾಹ್ಮಿ ಲಿಪಿ, ಪ್ರಾಕೃತ ಭಾಷೆಗಳಲ್ಲಿದ್ದಾವೆ. ಆದ್ದರಿಂದ ಈ ಮನ್ಷೇರ ಮತ್ತು ಶಹಬಾಜ್ಗರಿ ಎಲ್ಲಿ ಬರ್ತಾವೆ ಅನ್ನೋದು ನೋಡಬೇಕು. ಇವು ಇಂದಿನ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಬಾರ್ಡ್ರದಾಗ ಬರ್ತಾವೆ. ಆದ್ದರಿಂದ ಇಲ್ಲಿ ಖರೋಷ್ಠಿ ಲಿಪಿಯಲ್ಲಿದ್ದಾವೆ. ಆದ್ದರಿಂದ ಈ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗ್ತದೆ. ಕೇವಲ ಬಿ ಮಾತ್ರ, ಅಂದರೆ ಒಂದು ಮಾತ್ರ ಸರಿಯಾಗಿದೆ. ಇದು ಈ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 7ನೇ ಪ್ರಶ್ನೆ. ಆಂಗ್ಲೋ ಮೈಸೂರು ಯುದ್ಧ ಹಾಗೂ ಗವರ್ನರ್ ಜನರಲ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೇಳೋಣ. ಹೇಳಿಕೆ 1 ಅದ. 1ನೇ ಆಂಗ್ಲೋ ಮೈಸೂರು ಯುದ್ಧ, ವಾರನ್ ಹೆಸ್ಟಿಂಗ್ ಆ ಟೈಮ್ದಲ್ಲಿ ಗವರ್ನರ್ ಜನರಲ್ ಇದ್ದ ಅಂತ ಕೇಳೋಣ, ಕೊಟ್ಟಾನ. 2ನೇ ಆಂಗ್ಲೋ ಮೈಸೂರು ಯುದ್ಧ, ಕಾರ್ನ್ ವ್ಯಾಲಿಸ್. 3ನೇ ಆಂಗ್ಲೋ ಮೈಸೂರು ಯುದ್ಧ, ಸರ್ ಜಾನ್ ಶೋರ್. 4ನೇ ಆಂಗ್ಲೋ ಮೈಸೂರು ಯುದ್ಧ, ಲಾರ್ಡ್ ವೆಲ್ಲೆಸ್ಲಿ. ಈ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಆಪ್ಷನ್ 1 1 ಮಾತ್ರ, ಆಪ್ಷನ್ 2 2 ಮಾತ್ರ, 3 ಮಾತ್ರ, 4 ಮಾತ್ರ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು. ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರಕ್ಕೆಂದು ಬಂದ ನಂತರ ಒಂದೊಂದೇ ರಾಜ್ಯವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಕ್ಕೆ ಆರಂಭಿಸಿದ್ರು. ಬಂಗಾಲ್ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹೈದರಾಬಾದ, ಮರಾಠ, ಸಿಖ್ ಇತ್ಯಾದಿ ಪ್ರಾಂತ್ಯಗಳನ್ನೆಲ್ಲ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಸಂಪೂರ್ಣ ಭಾರತದ ಮೇಲೆ ಆಡಳಿತವನ್ನು ನಡೆಸರು ಅಂತೇಳಿ ಓದ್ತೇವೆ. ಅಂಥದ್ದೇ ಒಂದು ಪ್ರಸಂಗದಲ್ಲಿ ಈ ಮೈಸೂರು ಪ್ರಾಂತ್ಯವನ್ನು ಯಾವ ರೀತಿ ತಮ್ಮ ವಶಕ್ಕೆ ಪಡಿಸ್ಕೋತಾರ ಅನ್ನೋದು ಇಲ್ಲಿ ಅದ. ಮೈಸೂರಿನೊಂದಿಗೆ 4 ಯುದ್ಧಗಳನ್ನು ಮಾಡ್ತಾರೆ. 1767ರಿಂದ 69ರಲ್ಲಿ ಮೊದಲನೇ ಯುದ್ಧ, 2ನೇ ಯುದ್ಧ 1780ರಿಂದ 84, 3ನೇ ಯುದ್ಧ 1790ರಿಂದ 92, 4ನೇ ಯುದ್ಧ 1799ರಲ್ಲಿ. ಈ ರೀತಿಯಾಗಿ 4 ಯುದ್ಧಗಳನ್ನು ಮಾಡ್ತಾರೆ. ಮೊದಲನೇ ಯುದ್ಧದಲ್ಲಿ ಮೈಸೂರಿನ ಪರವಾಗಿ ಹೈದರ್ ಅಲಿ ಇರ್ತಾನೆ.
ಹೈದರಲ್ಲಿ ಹೋರಾಟ ಮಾಡ್ತಾನೆ. ನೆಕ್ಸ್ಟ್ ಬ್ರಿಟಿಷರ ಕಡೆ ಯಾರಿರ್ತಾರೆ ಅನ್ನೋಕ್ಕಿಂತ ಬ್ರಿಟಿಷರ ಈ ಒಂದು ಆಡಳಿತದಲ್ಲಿ ಬಂಗಾಳದಲ್ಲಿ ಗವರ್ನರ್ ಇರ್ತಾನೆ, ಇನ್ನೂ ಗವರ್ನರ್ ಜನರಲ್ ಇರಲ್ಲ. ಯಾಕಂದರೆ ಗವರ್ನರ್ ಜನರಲ್ ಅನ್ನೋ ಹುದ್ದೆಯನ್ನು 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೂಲಕ ತರಲಾಯಿತು. ಆ ಸಮಯದಲ್ಲಿ ಇನ್ನೂ ಗವರ್ನರ್ ಇರ್ತಾನೆ, ಬೆಂಗಾಳದ ಗವರ್ನರ್. ಅವ್ರು ಯಾರು ಅಂದರೆ ಲಾರ್ಡ್ ವೆರಲ್ಸ್ಟ್ ಅಂತ ಕರಿತೇವೆ. ಹೈದರಲ್ಲಿ ಒಂದು ಕಡೆ ಇರ್ತಾನೆ ಲಾರ್ಡ್ ವೆರಲ್ಸ್ಟ್, ಅವಾಗ ಬಂಗಾಳದ ಗವರ್ನರ್ ಇರ್ತಾನೆ. ಈ ಒಂದು ಯುದ್ಧದ ಫಲವಾಗಿ ಪರಿಣಾಮವಾಗಿ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೋತೇವೆ. ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ಳಾಯಿತು. ಎರಡನೇ ಯುದ್ಧ 1780ರಿಂದ 84. ಆರಂಭದಲ್ಲಿ ಹೈದರಾಲಿ ಹೋರಾಟ ಮಾಡ್ತಾನೆ. ನಂತರ ಅವನ ಮಗ ಟಿಪ್ಪು ಸುಲ್ತಾನ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರೊಂದಿಗೆ ಕಾದಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದವರು ಯಾರಂದ್ರೆ ವಾರನ್ ಹೆಸ್ಟಿಂಗ್ ಆಗಿರ್ತಾರೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವಾರನ್ ಹೆಸ್ಟಿಂಗ್ ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಾನೆ. ಈ ಯುದ್ಧದ ಮೂಲಕ ಮಂಗಳೂರು ಒಪ್ಪಂದವನ್ನು ಮಾಡ್ಕೋತೇವೆ. ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 92 ನಡುವೆ ಟಿಪ್ಪು ಸುಲ್ತಾನ್ ಹೋರಾಡ್ತಾನೆ. ಆಗ ಬೆಂಗಾಳದ ಗವರ್ನರ್ ಜನರಲ್ ಯಾರಾಗಿರ್ತಾರೆ ಅಂದರೆ ಲಾರ್ಡ್ ಕಾರ್ನ್ವಾಲಿಸ್ ಇರ್ತಾನೆ. ಲಾರ್ಡ್ ಕಾರ್ನ್ವಾಲಿಸ್ ಇರ್ತಾನೆ, ಜಾನ್ ಶೋರ್ ಅಲ್ಲ, ಕಾರ್ನ್ವಾಲಿಸ್ ಇರ್ತಾನೆ. ಈ ಒಂದು ಯುದ್ಧದ ಪರಿಣಾಮವಾಗಿ ಶ್ರೀರಂಗಪಟ್ಟಣಂ ಒಪ್ಪಂದವನ್ನು ಮಾಡ್ಕೋತೇವೆ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಲಾಯಿತು. ನೆಕ್ಸ್ಟ್ 1799ರಲ್ಲಿ ಕೊನೆಯ ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗ್ತದೆ. ಒಂದು ಸೈಡ್ ಟಿಪ್ಪು ಸುಲ್ತಾನ್ ಇರ್ತಾನೆ. ಆ ಸಮಯದಲ್ಲಿ ಬೆಂಗಾಲದ ಗವರ್ನರ್ ಜನರಲ್ ಆಗಿ ಯಾರಿರ್ತಾರೆ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಇರ್ತಾನೆ. ಲಾರ್ಡ್ ವೆಲ್ಲೆಸ್ಲಿ. ಸೊ ಇದು ಈ ಆಂಗ್ಲೋ ಮೈಸೂರು ಯುದ್ಧದ ಒಂದು ಸಮರಿ. 4 ಯುದ್ಧಗಳು ನೋಡಿದೆವು, 3 ಒಪ್ಪಂದಗಳನ್ನು ನೋಡಿದೆವು. ಈ 4 ಯುದ್ಧಗಳಲ್ಲಿ ಬ್ರಿಟಿಷರ ಪರವಾಗಿ ಬಂಗಾಳದ ಗವರ್ನರ್ ಜನರಲ್ ಯಾರಿರ್ತಾರೆ ಅನ್ನೋದು ನೋಡಿದೆವು. ಓಕೆ, ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋದಾದರೆ 1ನೇ ಆಂಗ್ಲೋ ಮೈಸೂರು ಯುದ್ಧ ವಾರನ್ ಹೆಸ್ಟಿಂಗ್ ಅಂದಾನ, ಹೇಳಿಕೆ 1 ತಪ್ಪಾಯಿತು. ಯಾರಿರ್ತಾರೆ ಈಗಲೇ ಹೇಳಿದೆವು, ಲಾರ್ಡ್ ವೆರಲ್ಸ್ಟ್. ಎರಡನೇ ಹೇಳಿಕೆ 2ನೇ ಆಂಗ್ಲೋ ಮೈಸೂರು ಯುದ್ಧ ಕಾರ್ನ್ವಾಲಿಸ್ ಅಂದೆವು. ಈ ಸ್ಟೇಟ್ಮೆಂಟು ತಪ್ಪದ. 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವಾರನ್ ಹೆಸ್ಟಿಂಗ್ ಇರ್ತಾನೆ. ಇಲ್ಲಿ ನೋಡ್ಬೋದು ನೀವು, ವಾರನ್ ಹೆಸ್ಟಿಂಗ್ ಇರ್ತಾನೆ. 3ನೇ ಹೇಳಿಕೆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸರ್ ಜಾನ್ ಶೋರ್ ಇರ್ತಾನೆ ಅಂತ ಹೇಳ್ತಾರೆ. ಇದು ತಪ್ಪ. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರಿರ್ತಾರೆ? ಕಾರ್ನ್ವಾಲಿಸ್ ಇರ್ತಾನೆ, ಲಾರ್ಡ್ ಕಾರ್ನ್ವಾಲಿಸ್ ಅದಾನ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಇರ್ತಾನೆ. ಈ ಒಂದು ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಅದ. ಸೊ ಒಂದು ಮಾತ್ರ ಕರೆಕ್ಟ್. ಇದು ಇಷ್ಟ ಆಯಿತು ಸ್ನೇಹಿತರೆ. ಈ ಆಧುನಿಕ ಭಾರತದ ಇತಿಹಾಸದಲ್ಲಿ, ಅದರಲ್ಲೂ ಈ ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ಗವರ್ನರ್ ಜನರಲ್ಗಳ ಆಳ್ವಿಕೆಯನ್ನು ವಿಶೇಷವಾಗಿ ಓದಬೇಕಾಗ್ತದೆ. ವೈಸ್ರಾಯ್ಗಳನ್ನು ಓದಬೇಕಾಗ್ತದೆ. ಯಾರ ಕಾಲಘಟ್ಟದಲ್ಲಿ ಯಾವ ಪ್ರಮುಖ ಬದಲಾವಣೆಗಳು ತಂದರು, ಆಡಳಿತ ಸುಧಾರಣೆ ಎಲ್ಲಿ ಬತ್ತು, ನ್ಯಾಯಾಂಗ ಸುಧಾರಣೆ ಎಲ್ಲಿ ಬತ್ತು ಅನ್ನೋದು ಓದೋದು ಅವಶ್ಯಕ. ಈ ಒಂದು ದೃಷ್ಟಿಯಲ್ಲಿ ನಾವು ಗವರ್ನರ್ ಜನರಲ್ಗಳನ್ನು ಕ್ರಮವಾರು ಯಾವ ಒಂದು ಟ್ರಿಕ್ಸ್ಗಳ ಆಧಾರದ ಮೇಲೆ ನೆನಪಿಡಿಬಹುದು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ನಮಗೆಲ್ಲ ಗೊತ್ತು ಗವರ್ನರ್ ಜನರಲ್ ಹುದ್ದೆಯನ್ನು 1773 ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಭಾರತದಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು. ಆವಾಗಿನಿಂದ 1838ರಲ್ಲಿ ಈ ಬೆಂಗಾಲದ ಗವರ್ನರ್ ಜನರಲ್ ಹುದ್ದೆಯನ್ನು ತೆಗೆದು ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಮಾಡಲಾಯಿತು. ಹೀಗೆ ಮಾಡಿದಾಗ ಮೊದಲ ಭಾರತದ ಗವರ್ನರ್ ಜನರಲ್ ಯಾರು ಅಂದ್ರೆ ವಿಲಿಯಂ ಬೆಂಟಿಕ್ ಅಂತೇಳಿ ಓದ್ತೇವೆ. ಆದರೆ ಈ ವಾರನ್ ಹೆಸ್ಟಿಂಗ್ದಿಂದ 1857 ಈ ಕ್ಯಾನಿಂಗ್ನವರೆಗಿನ ಈ ಗವರ್ನರ್ ಜನರಲ್ಗಳ ಒಂದು ಪಟ್ಟಿಯನ್ನು ನೋಡೋದಾದ್ರೆ ಅದು ಇದನ್ನು ಹೀಗೆ ನೆನಪಿಡಿಬೋದು. ವಾರಕ್ಕೊಮ್ಮೆ, ಕಾರ್ ಶೋ,
ವಾರಕ್ಕೊಮ್ಮೆ ಕಾರ್ ಶೋಗೆ ಒಲ್ಲದ ಮನಸ್ಸಿಂದ ಹೋಗಿ. ಮಿಂಟೋನಿಂದ ಅಥವಾ ಮಿಂಟೋನ ಹತ್ತಿರ ಬೈಸ್ಕೊಂಡು ಮರಳುತ್ತಿದ್ದೆ. ಸ್ನೇಹಿತರೆ, ಇದೊಂದು ಟ್ರಿಕ್ಸ್. ವಾರಕ್ಕೊಮ್ಮೆ ಕಾರ್ ಶೋಗೆ ಒಲ್ಲದ ಮನಸ್ಸಿನಿಂದ ಹೋಗಿ ಮಿಂಟೋನ್ ಹತ್ತಿರ ಬೈಸಿಕೊಂಡು ಮರಳುತ್ತಿದ್ದೆ ಅನ್ನೋದು. ಸ್ನೇಹಿತರೆ, ಇಲ್ಲಿ ಶೋಗೆ ಹೋಗಿ ಇದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ. ನೆಕ್ಸ್ಟ್, ಈ ವಾರಕ್ಕೊಮ್ಮೆ ವ ಕ ಶೋ ವ ಮಿಂಟೋ ಹ ಬೈ ಮರಳುತ್ತಿದ್ದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು. ಓಕೆ, ಈ ವಾರಕ್ಕೊಮ್ಮೆ ವ ಅಂದರೆ ವಾರನ್ ಹೆಸ್ಟಿಂಗ್. 1773ರಿಂದ 85ರವರೆಗೆ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ಸಲ್ಲಿಸ್ತಾರೆ. ನೆಕ್ಸ್ಟ್, ಕಾರ್ನ್ ವ್ಯಾಲಿಸ್ 1786 ಹಿಡಿದು 93ರವರೆಗೆ. 1786 ಹಿಡಿದು 93. ವಾರನ್ ಹೆಸ್ಟಿಂಗ್ 1773ರಿಂದ 85ರವರೆಗೆ ಗವರ್ನರ್ ಜನರಲ್ ಆಗಿ, ಬಂಗಾಳದ ಗವರ್ನರ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೆಕ್ಸ್ಟ್, ಶೋ ವಾರಕ್ಕೊಮ್ಮೆ ಕಾರ್ ಶೋ ಅಂದ್ರೆ ಶೋರ್, ಜಾನ್ ಶೋರ್ 1793ರಿಂದ 98ರವರೆಗೆ. 1793ರಿಂದ 98 ಜಾನ್ ಶೋರ್. ಈ ಗೆ ಯಾವುದೇ ಇದು ಇಲ್ಲ, ಸುಮ್ಮನೆ ಈ ಒಂದು ವಾಕ್ಯದ ಪರಿಪೂರ್ಣತೆಗಾಗಿ ಮಾಡಲಾಗಿದೆ. ವಾರಕ್ಕೊಮ್ಮೆ ಕಾರ್ ಶೋಗೆ, ಶೋ ಜಾನ್ ಶೋರ್ 1793ರಿಂದ 98. ನೆಕ್ಸ್ಟ್, ಒಲ್ಲದ ಮನಸ್ಸಿನಿಂದ ವ ರೀಪ್ರೆಸೆಂಟ್ಸ್ ವೆಲ್ಲೆಸ್ಲಿ, ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805. 1798ರಿಂದ 1805ರವರೆಗೆ. ಇದೇ ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಯಲ್ಲಿ ತರ್ತಾನೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, ಸಹಾಯಕ ಸೈನ್ಯ ಪದ್ಧತಿಯ ಜನಕ ಲಾರ್ಡ್ ವೆಲ್ಲೆಸ್ಲಿ ಅಲ್ಲ. ಲಾರ್ಡ್ ವೆಲ್ಲೆಸ್ಲಿ ಕೇವಲ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಯಲ್ಲಿ ತರ್ತಾನೆ ಬ್ರಿಟಿಷರ ಆಡಳಿತ ಅವಧಿಯಲ್ಲಿ. ಸೊ ನೆಕ್ಸ್ಟ್, ಒಲ್ಲದ ಮನಸ್ಸಿನಿಂದ ಹೋಗಿ ಮಿಂಟೋನ ಹತ್ತಿರ, ಮಿಂಟೋ ಅಂದರೆ ಮೊದಲನೇ ಮಿಂಟೋ ಅಂತ ಕರಿತೀವಿ ಇವನ, ಲಾರ್ಡ್ ಮಿಂಟೋ 1807ರಿಂದ 1813ರವರೆಗೆ ಲಾರ್ಡ್ ಮಿಂಟೋ 1. ಈತನ ಕಾಲದಲ್ಲಿಯೇ 1809ರಲ್ಲಿ ಅಮೃತ್ಸರದ ಒಪ್ಪಂದ ಮಾಡ್ಕೊಳ್ಳಾಯಿತು. ಅಮೃತ್ಸರದ ಒಪ್ಪಂದ ಅಂದರೆ ಏನು? ರಾಜಾ ರಣಜಿತ್ ಸಿಂಗನೊಂದಿಗೆ ನಾವು ನಿಮ್ಮ ಪ್ರಾಂತ್ಯದಲ್ಲಿ ಬರಲ್ಲ, ನೀವು ನಮಗೆ ಡಿಸ್ಟರ್ಬ್ ಮಾಡಬೇಡ್ರಿ ಅಂತೇಳಿ ಮಾಡಿದ ಒಪ್ಪಂದವೇ ಅಮೃತ್ಸರದ ಒಪ್ಪಂದ. 1809ರಲ್ಲಿ ಸತ್ಲಜ್ ನದಿಯನ್ನು ದಾಟಿ ನೀವು ಪಂಜಾಬ್ ಕಡೆ ನೀವು ಬರೋಂಗಿಲ್ಲ ಬ್ರಿಟಿಷರು. ಅವರು ರಣಜಿತ್ ಸಿಂಗನ ಸೈನಿಕರು ಈ ಸತ್ಲಜ್ ನದಿಯನ್ನು ದಾಟಿ ಕೆಳಗೆ ಬರೋ ಹಾಗಿಲ್ಲ ಅನ್ನೋ ಒಪ್ಪಂದ ಮಾಡಿಕೊಂಡ್ರು. ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅಂತೇಳಿ ಕರಿತೇವೆ ಇದನ್ನು, ಫ್ರೆಂಡ್ಶಿಪ್ ಟ್ರೀಟಿ. ಸೊ ಇದು ಮಿಂಟೋ ಆಯಿತು. ಹತ್ತಿರ ಹೆಸ್ಟಿಂಗ್, ಲಾರ್ಡ್ ಹೆಸ್ಟಿಂಗ್ 1813ರಿಂದ 23ರ ಕಾಲಘಟ್ಟದಲ್ಲಿ ಈತನ ಆಳ್ವಿಕೆ ಬರ್ತದೆ. ಲಾರ್ಡ್ ಹೆಸ್ಟಿಂಗ್ ಅಂದ್ರೆ ಬೈ ಬೆಂಟಿಕ್ 1828ರಿಂದ 35ರವರೆಗೆ 7 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾನೆ. ಮೊದಲ ಭಾರತೀಯ ಗವರ್ನರ್ ಜನರಲ್ ಬೆಂಟಿಕ್ ಸತಿ ಪದ್ಧತಿಯ ನಿಷೇಧ ಮಾಡ್ತಾನೆ. ಬೆಂಟಿಕ್ಕನ ಹತ್ರ ಬೈಸ್ಕೊಂಡು ಮರಳುತ್ತಿದ್ದೆ. ಮೆಟ್ಕಾಫ್ ಭಾರತೀಯ ಪತ್ರಿಕೋದ್ಯಮದ ವಿಮೋಚಕ, ಲಿಬರೇಟರ್ ಆಫ್ ಪ್ರೆಸ್ ಅಂತೇಳಿ ಕರಿತೀವಿ ಮೆಟ್ಕಾಫಿಗೆ ನಾವು. ಇದು ಆಯಿತು. ನೆಕ್ಸ್ಟ್
ನೆಕ್ಸ್ಟ್ AEHA ಎ ಆಲಿಯಾ, ಎಲ್ ಏನು ಅಂದರೆ ಕನ್ನಡದಲ್ಲಿ ಎಲ್ ಏನು ಓದ್ತೇವಲ್ಲ ನಾವು ಅದು ಎಲ್ ಏನು. H ಫಾರ್ ಹಾರ್ಡ್, ಎ ಅದಾಳ ಅಂದ್ರೆ ಒಂದು ಟ್ರಿಕ್ಸ್. ಮೆಟ್ಕಾಫೆ ನಂತರ ಯಾರು ಬರ್ತಾರೆ? ಆಕ್ಲ್ಯಾಂಡ್ ಬರ್ತಾನೆ, ಎ ಫಾರ್ ಆಕ್ಲ್ಯಾಂಡ್. ನೆಕ್ಸ್ಟ್ ಯಾರು ಬರ್ತಾರೆ? ಎಲನ್ ಬರೋ ಬರ್ತಾನೆ, ಎಲನ್ ಬರೋ. ನೆಕ್ಸ್ಟ್ ಹಾರ್ಡಿಂಜ್ ಬರ್ತಾನೆ. ನೆಕ್ಸ್ಟ್ ಡಾಲ್ ಹೌಸಿ ಬರ್ತಾನೆ. ಅದನ್ನು ಯಾವ ರೀತಿ ನೆನಪಿಡಿಬೇಕಂದ್ರೆ ಆಲಿಯಾ ಎಲ್ ಏನು ಹಾರ್ಡ್ ಅದಾಳ, ಆಲಿಯಾ ಎಲ್ ಏನು ಹಾರ್ಡ್ ಅದಾಳ ಅನ್ನೋ ಮೂಲಕವಾಗಿ ಇದನ್ನು ನೆನಪಿಡಬಹುದು. ಈ ರೀತಿಯಾಗಿ ನಾವು 1773ರಿಂದ 1856-57ರವರೆಗಿನ ಎಲ್ಲ ಗವರ್ನರ್ಗಳ ಹೆಸರನ್ನು ನೆನಪಿಡಬಹುದು. ಅವರು ಮಾಡಿದ ಪ್ರಮುಖ ಕೃತ್ಯಗಳು, ಅವರ ಕಾಲದಲ್ಲಿ ಯಾವ್ಯಾವ ಕೆಲಸ ಅದು ಅನ್ನೋದು ನೆನಪಿಡಬಹುದು. ಕೊನೆಯದಾಗಿ ಲಾರ್ಡ್ ಡಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತರ್ತಾನೆ, ರೈಲ್ವೆಯನ್ನು ಆರಂಭ ಮಾಡ್ತಾನೆ, ಟೆಲಿಗ್ರಾಫ್ ಆರಂಭ ಆಗ್ತದ ಡಾಲ್ ಹೌಸಿ ಆಡಳಿತದೊಳಗೆ. ಇದಿಷ್ಟು ಈ ಗವರ್ನರ್ ಜನರಲ್ಗಳ ಪಟ್ಟಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈಗ ಸ್ನೇಹಿತರೆ. ಈಗ ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ. ಚೋಳರ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಐರಾವತೇಶ್ವರ ದೇವಾಲಯ ಧಾರಾಸುರಂ, ರಾಜರಾಜ ಚೋಳ 2. ಬೃಹದೀಶ್ವರ ದೇವಾಲಯ ಗಂಗೈಕೊಂಡ ಚೋಳಪುರಂ, 1ನೇ ರಾಜರಾಜ ಚೋಳ. ಬೃಹದೀಶ್ವರ ದೇವಾಲಯ ತಂಜಾವೂರು, 1ನೇ ರಾಜೇಂದ್ರ ಚೋಳ. ಮೇಲಿನವುಗಳಲ್ಲಿ ಎಷ್ಟು ದೇವಾಲಯಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳೋಣ. 1 ಮಾತ್ರ, 2 ಮಾತ್ರ, 3 ಮಾತ್ರ, ಮೇಲಿನ ಯಾವುದೂ ಅಲ್ಲ. ಸ್ನೇಹಿತರೆ, ಸುದ್ದಿಯಲ್ಲಿರುವ ಪ್ರಮುಖ ದೇವಾಲಯಗಳು, ಅವುಗಳನ್ನು ಯಾರು ನಿರ್ಮಾಣ ಮಾಡ್ರು, ಯಾವ ರಾಜ್ಯದಲ್ಲಿದೆ, ಯಾವ ದೇವರಿಗೆ ಸೀಮಿತವಾಗಿದೆ ಅಥವಾ ಅರ್ಪಿತವಾಗಿದೆ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿ ಬಂದೇ ಬರ್ತಾವೆ. ಒಂದು ಸಲ ಪ್ರಶ್ನೆ ಇತ್ತು, ರಾಮಪ್ಪ ದೇವಾಲಯ, ತೆಲಂಗಾಣದ ರಾಮಪ್ಪ ದೇವಾಲಯವನ್ನು ಯಾವ ದೇವರಿಗೆ ಅರ್ಪಿತವಾಗಿದೆ ಅಂತ. ರಾಮಪ್ಪ ಅನ್ನೋಣ ನಾವು ರಾಮ್ ಅಂತೀವಿ, ಆದರೆ ಈಶ್ವರ ದೇವಾಲಯ ಅದು ಶಿವ ದೇವಾಲಯ. ಅದೇ ರೀತಿಯಾಗಿ ಪ್ರಶ್ನೆಗಳು ಸಾಮಾನ್ಯವಾಗಿ ಬಂದೇ ಬರ್ತಾವೆ. ಇಲ್ಲಿ ನೋಡೋದಾದರೆ ಸ್ನೇಹಿತರೆ ಇಲ್ಲಿ 1ನೇ ಸ್ಟೇಟ್ಮೆಂಟ್ ಐರಾವತೇಶ್ವರ ದೇವಾಲಯ ಧಾರಾಸುರಂ, 2ನೇ ರಾಜರಾಜ ಚೋಳ ಅಂತ ಕೊಟ್ಟಾನ. ಧಾರಾಸುರಂ ಪ್ರಸ್ತುತ ತಮಿಳುನಾಡಿನ ಕುಂಭಕೋಣ ಬಳಿ ಇರುವ ಒಂದು ನಗರ. ಅಲ್ಲಿ ಈ ಅತ್ಯದ್ಭುತ ರಥದ ಆಕಾರದ ಐರಾವತೇಶ್ವರ ದೇವಾಲಯ ಅದ. ಈ ಐರಾವತೇಶ್ವರ ದೇವಾಲಯದ ನಿರ್ಮಾಪಕ ಯಾರು, ನಿರ್ಮಾಣದ ಒಂದು ಕೊಡುಗೆ ಯಾರಿಗೆ ಹೋಗ್ತದಂದ್ರೆ ಅದು 2ನೇ ರಾಜರಾಜ ಚೋಳ. ಸೊ 1ನೇ ಹೇಳಿಕೆ ಸರಿಯಾಗಿದೆ. 2ನೇ ಹೇಳಿಕೆ ಬೃಹದೇಶ್ವರ ದೇವಾಲಯ ಗಂಗೈಕೊಂಡ ಚೋಳಪುರಂ, ಇವು 2 ಬೇರೆ ಬೇರೆ ದೇವಾಲಯಗಳು. ಅವುಗಳನ್ನು ರಾಜರಾಜ ಚೋಳ ನಿರ್ಮಿಸಿದನೆಂದು ಹೇಳಲಾಗ್ತದೆ. ಈ ಹೇಳಿಕೆ ತಪ್ಪದ. ಯಾಕಂದ್ರೆ ಗಂಗೈಕೊಂಡ ಚೋಳಪುರಂ, ಗಂಗೈಕೊಂಡ ಅನ್ನೋ ಬಿರುದು ಯಾರಿಗಿತ್ತು ಅನ್ನೋದು ನೋಡಿದೆವು. ಗಂಗೈಕೊಂಡ ಅನ್ನೋ ಬಿರುದು ರಾಜೇಂದ್ರ ಚೋಳ. ಒಂದನೇ ರಾಜೇಂದ್ರ ಚೋಳಗ ಈ ಗಂಗೈಕೊಂಡ ಅನ್ನೋ ಬಿರುದಿತ್ತು. ಆದ್ದರಿಂದ ಈ ಗಂಗೈಕೊಂಡ ಚೋಳಪುರಂ ಅನ್ನೋ ದೇವಸ್ಥಾನವನ್ನು ಯಾರು ನಿರ್ಮಾಣ ಮಾಡ್ರು ಅಂದ್ರೆ ರಾಜೇಂದ್ರ ಚೋಳ 1. ಆದ್ದರಿಂದ 2ನೇ ಹೇಳಿಕೆ ತಪ್ಪಾಗ್ತದೆ. ಈ ಬೃಹದೇಶ್ವರ ದೇವಾಲಯವನ್ನು ಯಾರು ನಿರ್ಮಾಣ ಮಾಡಿದ್ರು? ಬೃಹದೇಶ್ವರ ದೇವಾಲಯವನ್ನು ಇನ್ನೊಂದು ಹೆಸರಿನಿಂದ ಕರೆಯಲಾಗ್ತದೆ, ರಾಜರಾಜೇಶ್ವರ ಅಂತೇಳಿ ಕರೀತಾರೆ. ರಾಜರಾಜೇಶ್ವರ ದೇವಾಲಯ ಅಂತೇಳಿ ಕರೆಯಲಾಗ್ತದೆ. ಆದ್ದರಿಂದ ಈ ದೇವಾಲಯವನ್ನು ಮೊದಲನೇ ರಾಜರಾಜ ಚೋಳ ನಿರ್ಮಾಣ ಮಾಡಿದ್ರ. ಆದರೆ ಈ ಗಂಗೈಕೊಂಡ ಚೋಳಪುರಮನ್ನು ರಾಜೇಂದ್ರ ಚೋಳ 1 ನಿರ್ಮಾಣ ಮಾಡ್ದ. ಸೊ 2ನೇ ಹೇಳಿಕೆ ತಪ್ಪಾಗ್ತದೆ ಸ್ನೇಹಿತರೆ. 3ನೇ ಹೇಳಿಕೆ ಬೃಹದೇಶ್ವರ ದೇವಾಲಯ ತಂಜಾವೂರು, ರಾಜೇಂದ್ರ ಚೋಳ ಅಂದಾನ. ಈಗಲೇ ನೋಡಿದೆವು ನಾವು, ಈ ಬೃಹದೇಶ್ವರ ದೇವಾಲಯವನ್ನು ರಾಜರಾಜ ಚೋಳ ನಿರ್ಮಾಣ ಮಾಡ್ದ. ಸೊ 2ನೇ ಹೇಳಿಕೆ ಮತ್ತು 3ನೇ ಹೇಳಿಕೆ ಎರಡೂ ತಪ್ಪಾಗ್ತಾವು. ಆನ್ಸರ್ ಕೇವಲ 1 ಮಾತ್ರ ಸರಿಯಾದ ಉತ್ತರ. ಸ್ನೇಹಿತರೆ, ನಾವು ಭಾರತದಲ್ಲಿ ಪ್ರಮುಖ ದೇವಾಲಯಗಳು, ಆ ದೇವಾಲಯಗಳನ್ನು ಯಾರು ನಿರ್ಮಾಣ ಮಾಡೋರು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತದಲ್ಲಿ ನೋಡೋಣ ಸ್ನೇಹಿತರೆ. ಎಲ್ಲೋರಾದ ಕೈಲಾಸ ದೇವಾಲಯವನ್ನು ಯಾರು ನಿರ್ಮಾಣ ಮಾಡ್ರು ಅಂತ ಕೇಳ್ಬೋದು. ಎಲ್ಲೋರಾದ ಕೈಲಾಸ ದೇವಾಲಯವನ್ನು 1ನೇ ಕೃಷ್ಣ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ನಿರ್ಮಾಣ ಮಾಡಿದ. ಪೂರಿ ಜಗನ್ನಾಥ ದೇವಾಲಯವನ್ನು ಯಾರು ನಿರ್ಮಿಸಿದರು? ಅನಂತವರ್ಮನ. ಈ ಚೋಳಗಂಗರ ಅನಂತವರ್ಮನ ಅನ್ನೋ ರಾಜ, ಅನಂತವರ್ಮನ.
ಅವರಿಗೆ ಪೂರ್ವದ ಗಂಗರು ಅಂತೇಳಿ ಕರಿತಿದ್ರು. ಆ ಪೂರ್ವದ ಗಂಗರ ಈ ಚೋಡ ಗಂಗರ ಅನಂತವರ್ಮನ್ ಅನ್ನೋ ರಾಜ ಈ ಪೂರಿ ಜಗನ್ನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಈ ಕೋಣಾರ್ಕದ ಸೂರ್ಯ ಮಂದಿರ, ಒಡಿಸ್ಸಾದ ಕೋಣಾರ್ಕದ ಸೂರ್ಯ ಮಂದಿರವನ್ನು ಯಾರು ನಿರ್ಮಾಣ ಮಾಡ್ರು? ನರಸಿಂಹದೇವ. ಯಾರು? ನರಸಿಂಹದೇವ. ಈತನು ಕೂಡ ಈ ಗಂಗಾ ವಂಶದ ರಾಜ ನರಸಿಂಹದೇವ. ಈತ ಸೂರ್ಯ ಮಂದಿರವನ್ನು ನಿರ್ಮಾಣ ಮಾಡ್ತಾನೆ. ಈ ಹೊಯ್ಸಳೇಶ್ವರ ದೇವಾಲಯವನ್ನು ಯಾರು ನಿರ್ಮಾಣ ಮಾಡ್ರು? ಅದು ವಿಷ್ಣುವರ್ಧನ. ಹೊಯ್ಸಳ ರಾಜ ವಿಷ್ಣುವರ್ಧನ. ಶೋರ್ ಟೆಂಪಲ್, ಶೋರ ದೇವಾಲಯ, ತಮಿಳುನಾಡಿನ ಶೋರ ದೇವಾಲಯ ಮೇ ಬಿ ಮಹಾಬಲಿಪುರಂದಲ್ಲಿ ಇರಬೇಕು. ಅದನ್ನು 2ನೇ ನರಸಿಂಹವರ್ಮ ನಿರ್ಮಾಣ ಮಾಡ್ದ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬಂದಿತ್ತು 2021ರ UPSCಯಲ್ಲಿ. ಕೈಲಾಸ ಮತ್ತು ಅಜಂತಾ ಮತ್ತು ಎಲ್ಲೋರಾ ಗುಹೆಗಳು ಯಾವ ನದಿಯ ದಡದಲ್ಲಿದೆ? ಇವು ಮೂಲತಃ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ವಘೇರಾ ನದಿಯ ದಡದಲ್ಲಿವೆ. ವಘೇರಾ ನದಿ. ಸೊ ಇದಷ್ಟು ಯಾವ ದೇವಾಲಯಗಳು ಮತ್ತು ದೇವಾಲಯಗಳನ್ನು ನಿರ್ಮಿಸಿದ ರಾಜರುಗಳ ಪಟ್ಟಿ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಬಾಬರ್, ತುಜುಕ್ ಇ ಬಾಬರಿ. ಅಕ್ಬರ್, ಐನ್ ಇ ಅಕ್ಬರಿ. ಜಹಾಂಗೀರ್, ತುಜುಕ್ ಇ ಜಹಾಂಗೀರಿ. ಶಹಾಜಹಾನ್ ನಾಮ. ಈ ಮೇಲಿನ ಎಷ್ಟು ಮೊಘಲ ರಾಜರ ಆತ್ಮಚರಿತ್ರೆಗಳಾಗಿವೆ? 1 ಮಾತ್ರ, 2 ಮಾತ್ರ, 3 ಮಾತ್ರ, 4 ಮಾತ್ರ. ಸ್ನೇಹಿತರೆ, ಮೊದಲಿಲ್ಲಿ ಗಮನಿಸಬೇಕು, ಆತ್ಮಚರಿತ್ರೆ ಅಂದರೆ ಏನು? ಅವರ ಜೀವನದ ಕುರಿತು ತಾವೇ ಒಂದು ಸಾಹಿತ್ಯವನ್ನು ರಚಿಸುವುದು ಅಥವಾ ಜೀವನ ಚರಿತ್ರೆಯನ್ನು ಬರೆಯುವುದು. ತಮ್ಮ ಜೀವನದ ಚರಿತ್ರೆಯನ್ನು ತಾವೇ ಬರೆಯುವುದು ಆತ್ಮಚರಿತ್ರೆಯಾಗಿದೆ. ಮುಘಲರಲ್ಲಿ ಕೇವಲ 2 ಮಾತ್ರ ತಮ್ಮ ಆತ್ಮಚರಿತ್ರೆಯನ್ನು ಬರ್ಕೊಂಡಾರ, ಬಾಬರ್ ಮತ್ತು ಜಹಾಂಗೀರ್. ಕೇವಲ ಇವರಿಬ್ಬರು ಮಾತ್ರ ತಮ್ಮ ಆತ್ಮಚರಿತ್ರೆಯನ್ನು ತಾವೇ ಬರ್ಕೊಂಡಾರ. ಮೊದಲನೆಯವರು ಬಾಬರ್ 1526ರಲ್ಲಿ ಭಾರತದ ಗದ್ದಿಗೆಗೆ ಬರ್ತಾರೆ. ಮೊದಲನೇ ಪಾಣಿಪತ್ ಯುದ್ಧ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಆತದ. ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದ ಆಡಳಿತಕ್ಕೆ ತಮ್ಮ ಪದಾರ್ಪಣೆಯನ್ನು ಮಾಡ್ತಾರೆ. ಅವರು ತುಜುಕ್ ಇ ಬಾಬರಿ ಅಥವಾ ಬಾಬರ್ನಾಮ ಅನ್ನುವಂಥ ಆತ್ಮಚರಿತ್ರೆಯನ್ನು ಟರ್ಕಿ ಭಾಷೆಯಲ್ಲಿ ಬರ್ತಾರೆ. ಟರ್ಕಿ ಭಾಷೆಯಲ್ಲಿ ತುಜುಕ್ ಇ ಬಾಬರಿ ಅಥವಾ ಬಾಬರ್ನಾಮ ಅಂತಲೂ ಕರಿತೇವೆ. ಅದನ್ನು ಸ್ವತಃ ತಾವೇ ರಚಿಸ್ಕೊಳ್ತಾರೆ. ನಂತರ ಜಹಾಂಗೀರ್ ಅವರು ತುಜುಕ್ ಇ ಜಹಾಂಗೀರಿ ಪರ್ಷಿಯನ್ ಭಾಷೆಗಳಲ್ಲಿ ಬರೀತಾರೆ. ಯಾವುದು? ತುಜುಕ್ ಇ ಜಹಾಂಗೀರಿ ಅನ್ನೋ ಆತ್ಮಕೃತಿಯನ್ನು ಪರ್ಷಿಯನ್ ಭಾಷೆಯಲ್ಲಿ ಬರೀತಾರೆ. ನೆಕ್ಸ್ಟ್, ಆದ್ದರಿಂದ ಎ ಮತ್ತು ಸಿ ಎರಡೂ ಕರೆಕ್ಟ್ ಆನ್ಸರ್, ಕೇವಲ 2 ಮಾತ್ರ. ಆದರೆ ಇಲ್ಲಿ ನೆಕ್ಸ್ಟ್ ಅಕ್ಬರ್, ಐನ್ ಇ ಅಕ್ಬರಿ, ಶಹಾಜಹಾನ್ ನಾಮ ಈ ಕೃತಿಗಳನ್ನು ಯಾರು ಬರೆದ್ರು ಅನ್ನೋದು ನೋಡೋದು ಅವಶ್ಯಕ. ಸ್ನೇಹಿತರೆ, ಇಲ್ಲಿ ಮೂಲತಃ ಬಾಬರ್ನ ನಂತರ ಹುಮಾಯೂನ್ ಅವರು ಬರ್ತಾರೆ. ಹುಮಾಯೂನರ ಬಗ್ಗೆ ಆತನ ಸಹೋದರಿಯಾದ ಗುಲ್ಬದಿನ್ ಬೇಗಂ ಏನು ಬರೀತಾಳೆ? ಹುಮಾಯೂನ್ ನಾಮ ಅನ್ನೋ ಕೃತಿಯನ್ನು ಬರೀತಾರೆ. ಹುಮಾಯೂನ್ ನಾಮ ಯಾರು ಬರೆದ್ರು ಅಂದ್ರೆ ಗುಲ್ಬದಿನ್ ಬೇಗಂ, ಹುಮಾಯೂನ್ನ ಸಹೋದರಿ. ನೆಕ್ಸ್ಟ್ ಅಕ್ಬರ್ನ ಬಗ್ಗೆ ಐನ್ ಇ ಅಕ್ಬರಿ ಯಾರು ಬರೀತಾರೆ? ಅಬುಲ್ ಫಜಲ್. ಆತನ ಆಸ್ಥಾನದಲ್ಲಿರುವ ನವರತ್ನದ ಭಾಗವಾಗಿರುವ ಅಬುಲ್ ಫಜಲ್ ಅಕ್ಬರ್ ನಾಮ ಅನ್ನೋ ಕೃತಿಯನ್ನು ಬರಿತಾನೆ. ಈ ಅಕ್ಬರ್ ನಾಮ ಅಥವಾ ಐನ್ ಇ ಅಕ್ಬರಿ ಮೂಲತಃ ಅಕ್ಬರ್ ನಾಮ ಅನ್ನೋ ಕೃತಿ 3 ಸಂಪುಟಗಳನ್ನು ಒಳಗೊಂಡಿರ್ತದೆ. ಈ 3ನೇ ಸಂಪುಟನೇ ಐನ್ ಇ ಅಕ್ಬರಿ. ತಿಳಿತು? ಅಕ್ಬರ್ ನಾಮ 3 ಸಂಪುಟಗಳನ್ನು ಒಳಗೊಂಡದ. ಈ 3ನೇ ಸಂಪುಟದ ಹೆಸರು ಐನ್ ಇ ಅಕ್ಬರಿ. ಯಾರು ಬರೆದ್ರು ಅಂದರೆ ಅಬುಲ್ ಫಜಲ್. ಇನ್ನೊಂದಿಲ್ಲಿ ಲಕ್ಷ ಇಡಬೇಕು, ಅಕ್ಬರ್ನ ಆಸ್ಥಾನದಲ್ಲಿ ಅಕ್ಬರ್ ಆಳ್ವಿಕೆಯನ್ನು ನಡೆಸುವಾಗ ಈ ಭಾರತದ ಮಹಾಕಾವ್ಯಗಳು ಎಂದು ಪ್ರಸಿದ್ಧವಾದ ರಾಮಾಯಣ ಮಹಾಭಾರತವನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿಸ್ತಾನೆ.
ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿಸ್ತಾರೆ. ಈ ಮಹಾಭಾರತವನ್ನು ರಜಂನಾಮ ಅನ್ನೋ ಮಹಾಭಾರತದ ಪರ್ಷಿಯನ್ ಹೆಸರಿದು ರಜಂನಾಮ. ನೆಕ್ಸ್ಟ್ ರಾಮಾಯಣ ಹೆಸರಿನಿಂದ ಗುರುತಿಸಲಾಗ್ತಿತ್ತು. ಮಹಾಭಾರತವನ್ನು ರಜಂನಾಮ ಎಂದರೆ ರಾಮಾಯಣವನ್ನು ರಾಮಾಯಣ ಅಂತ ಕರೆದ್ರು. ಈ ಎರಡು ಕೃತಿಗಳನ್ನು ಅಕ್ಬರ್ನ ಆಸ್ಥಾನದಲ್ಲಿ ಪರ್ಷಿಯನ್ ಭಾಷೆಗೆ ಅನುವಾದಿಸಲಾಯಿತು. ನೆಕ್ಸ್ಟ್ ಅಕ್ಬರ್ದಾಗಣ ಜಹಾಂಗೀರ ತುಜುಕ್, ಈ ಜಹಾಂಗೀರಿ ಅವನ ಆತ್ಮಕೃತಿ ಅಂತೇಳಿ ಓದ್ದೆವು. ನೆಕ್ಸ್ಟ್ ಜಹಾಂಗೀರ್ದಾಗಣ ಶಹಾಜಹಾನ್ ಬದ್ದಲ ಒಂದು ಕೃತಿ ಭಾಳ ಫೇಮಸ್, ಪಾದ್ಶಾಹ ನಾಮ ಅಂಥೇಳಿ ಬರ್ತದೆ. ಪಾದ್ಶಾಹ ನಾಮ ಈ ಕೃತಿಯನ್ನು ಯಾರು ಬರ್ದಾರಂದ್ರೆ ಅಬ್ದುಲ್ ಹಮೀದ್ ಲಾಹೋರಿ ಅನ್ನೋ ಅಬ್ದುಲ್ ಹಮೀದ್ ಲಾಹೋರಿ ಶಹಾಜಹಾನ್ನ ಅಧಿಕೃತ ಜೀವನ ಚರಿತ್ರೆಯನ್ನು ಬರಿತಾನ ಪಾದ್ಶಾಹ ನಾಮ ಅನ್ನೋ ಹೆಸರಿನಲ್ಲಿ. ಸೊ ಇದಷ್ಟು ಈ ಮೊಘಲರ ಆಡಳಿತದಲ್ಲಿ ಲಿಖಿತವಾದ ಈ ಕೃತಿಗಳು. ಸೊ ಇನ್ನೊಮ್ಮೆ ಹೇಳ್ಬೇಕಂದ್ರೆ ಬಾಬರ್ನ ಆತ್ಮಕೃತಿ ಯಾವುದಂದ್ರೆ ತುಜುಕಿ ಬಾಬ್ರಿ, ಆತ ಸ್ವತಃ ಬರಿತಾನ. ಅಕ್ಬರ ಐನ್ ಇ ಅಕ್ಬರಿ ಇದನ್ನು ಬರೆದವರು ಅಬುಲ್ ಫಜಲ್. ಜಹಾಂಗೀರ ತುಜುಕಿ ಜಹಾಂಗೀರಿ. ಶಹಾಜಹಾನ್ ನಾಮ ಯಾರು ಬರ್ದಾರ? ಇನಾಯತ್ ಖಾನ್ ಬರಿತಾನ. ಶಹಾಜಹಾನ್ ನಾಮ ಯಾರು ಬರ್ದಾರ? ಇನಾಯತ್ ಖಾನ್. ಓಕೆ, ಹಾಗಾದ್ರೆ ಪಾದ್ಶಾಹ ನಾಮ ಯಾರು ಬರ್ದಾರ? ಅಬ್ದುಲ್ ಹಮೀದ್ ಲಾಹೋರಿ. ಇದಷ್ಟು 9ನೇ ಪ್ರಶ್ನೆ. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಶಿವಾಜಿಯ ಅಷ್ಟಪ್ರಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿರಿ. ಸರ್ ಇ ನೌಬತ್ ಸೇನಾಧಿಪತಿ, ಪಂಡಿತ್ ರಾವ್ ಧಾರ್ಮಿಕ ಮುಖ್ಯಸ್ಥ, ಸುರ್ನವೀಸ್ ವಿದೇಶಾಂಗ ಸಚಿವ, ಅಮಾತ್ಯ ಹಣಕಾಸು ಸಚಿವ. ಈ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳೋಣ. 1 ಮಾತ್ರ, 2 ಮಾತ್ರ, 3 ಮಾತ್ರ, 4 ಮಾತ್ರ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಈ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯುವ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತದ ಕಾಲಾವಧಿಯಲ್ಲಿ ಅವರೊಂದಿಗೆ ಈ ಅಷ್ಟಪ್ರಧಾನ ಮಂತ್ರಿಮಂಡಲವನ್ನು ಇಟ್ಕೋತಿದ್ರು. ಅದರಲ್ಲಿ ಸರ್ ಇ ನೌಬತ್ ಆಗಿರ್ಬೋದು, ಪೇಶ್ವೆ ಆಗಿರ್ಬೋದು, ಪಂಡಿತ್ ರಾವ್ ಆಗಿರ್ಬೋದು, ಹೀಗೆ 8 ಪ್ರಧಾನ ಮಂತ್ರಿಮಂಡಲಗಳಿರ್ತಿದ್ದು. ಅವು ಯಾರು ಯಾವ ಕಾರ್ಯವನ್ನು ನಿರ್ವಹಿಸ್ತಿದ್ರಂದ್ರೆ ಸರ್ ಇ ನೌಬತ್ ಅಂದರೆ ಸೇನೆಯ ಮಹಾದಂಡನಾಯಕ, ಸೇನಾಧಿಪತಿಯಾಗಿರುತ್ತಿದ್ದ. ಹೇಳಿಕೆ 1 ಸರಿಯಾಗಿದೆ. ಪಂಡಿತ್ ರಾವ್ ಪಂಡಿತರು, ಅದರ ಹೆಸರಲ್ಲಿ ಅದ ಪಂಡಿತ್. ಇವರು ಧಾರ್ಮಿಕ ಮತ್ತು ದಾನ ಧರ್ಮಗಳ ಉಸ್ತುವಾರಿಯನ್ನು ವಹಿಸ್ತಿದ್ರು, ಧಾರ್ಮಿಕ ಮುಖ್ಯಸ್ಥ. 2ನೇ ಹೇಳಿಕೆಯು ಸರಿಯಾಗಿದೆ. ನೆಕ್ಸ್ಟ್ ಸೂರ್ನವೀಸ್ ಅಂದರೆ ಸಚಿವ. ಇವರು ವಿದೇಶಾಂಗ ಸಚಿವ ಇರಲಿಲ್ಲ. ಈ ಸೂರ್ನವೀಸ್ ಅನ್ನೋರು ರಾಜಮನೆತನ ಕಾರ್ಯದರ್ಶಿಯಾಗಿದ್ದರು. ರಾಜನ ಅಧಿಕೃತ ಆದೇಶಗಳು, ಪತ್ರಗಳು ಮತ್ತು ರಾಜ ಪ್ರಕಟಣೆಗಳನ್ನು ಪರಿಶೀಲಿಸುವುದು ಮತ್ತು ಅವುಗಳಿಗೆ ಅಧಿಕೃತ ಮುದ್ರೆಯನ್ನು ಒತ್ತುವ ಕಾರ್ಯದರ್ಶಿಯಾಗಿದ್ದರು. ಯಾವುದು? ಸೂರ್ನವೀಸ್. ಆದ್ದರಿಂದ ಹೇಳಿಕೆ 3 ತಪ್ಪಾಗಿದೆ. ಅಮಾತ್ಯ ಅಂದರೆ ಯಾರು? ಅಮಾತ್ಯ ಅಂದರೆ ಹಣಕಾಸು ಸಚಿವ. ಸೊ ನೆಕ್ಸ್ಟ್ ಯಾರು ಬರ್ತಾರೆ? ಪೇಶ್ವೆ ಯಾವ ಕಾರ್ಯವನ್ನು ಮಾಡ್ತಿದ್ರು? ಇವರು ಆಸ್ಥಾನದ ಪ್ರಧಾನಮಂತ್ರಿಯಾಗಿದ್ದರು. ಇಡೀ ಸಾಮ್ರಾಜ್ಯಕ್ಕೆ ಇವರು ಪ್ರಧಾನಮಂತ್ರಿ. ರಾಜನ ಅನುಪಸ್ಥಿತಿಯಲ್ಲಿ ಏನು ಮಾಡ್ತಿದ್ರು? ಇವರೇ ಆಡಳಿತದ ಮೇಲ್ವಿಚಾರಣೆಯನ್ನು ಮಾಡ್ತಿದ್ರು. ಸಾರ್ವಜನಿಕ ಕಲ್ಯಾಣವನ್ನು ನೋಡಿಕೊಳ್ಳೋದು ಇವರ ಪ್ರಮುಖ ಜವಾಬ್ದಾರಿಯಾಗಿತ್ತು. ಉದಾಹರಣೆಗೆ, ಶಿವಾಜಿ ಮಹಾರಾಜರ ಆಳ್ವಿಕೆ ಕಾಲದಲ್ಲಿ ಮೋರೋಪಂತ್ ತ್ರಂಬಕ್ ಪಿಂಗ್ಳೆ ಅನ್ನೋರಿದ್ದರು. ಅವರು ಈ ಪ್ರಧಾನಮಂತ್ರಿ ಅಥವಾ ಪೇಶ್ವೆಯವರಾಗಿದ್ದರು. ಬಾಜಿರಾವ್ ಪೇಶ್ವೆ, 2ನೇ ಬಾಜಿರಾವ್, ಇವರೆಲ್ಲ ಪೇಶ್ವೆ ಪದದ ರೂವಾರಿಗಳಾಗಿದ್ದರು. ಇದಿಷ್ಟು ಈ ಮರಾಠ ಸಾಮ್ರಾಜ್ಯದ ಇತಿಹಾಸ ಮತ್ತು ಅಷ್ಟಪ್ರಧಾನ ಮಂತ್ರಿಮಂಡಲ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ 11ನೇ ಪ್ರಶ್ನೆ. ಭಾರತದ ಸುಧಾರಣಾ ಚಳುವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬ್ರಹ್ಮ ಸಮಾಜದಿಂದ ಪ್ರೇರಿತವಾದ ವೇದ ಸಮಾಜವನ್ನು 1864ರಲ್ಲಿ ಮದ್ರಾಸಿನಲ್ಲಿ ಸ್ಥಾಪನೆ ಮಾಡಲಾಯಿತು.
ಮೊಹಮ್ಮದ್ ಅಲಿ ಜಿನ್ನಾರ ನೇತೃತ್ವದಲ್ಲಿ ಅಲಿಗಢ್ ಮುಸ್ಲಿಂ ಅಲಿಗಢ್ ಚಳುವಳಿ ನಡೆಯಿತು. ಸಿಂಗ್ ಸಭಾ ಚಳುವಳಿಯನ್ನು ಅಮೃತ್ಸರ್ ಮತ್ತು ಲಾಹೋರ್ನಲ್ಲಿ ಸ್ಥಾಪಿಸಲಾಯಿತು. ಈ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳೋಣ. ಆಪ್ಷನ್ 1 ಮಾತ್ರ, 2 ಮಾತ್ರ, 3 ಮಾತ್ರ, ಯಾವುದೂ ಅಲ್ಲ. ಸ್ನೇಹಿತರೆ, ಮೂಲತಃ ಕೇಶವ್ ಚಂದ್ರ ಸೇನ್ ಅವರು ಮದ್ರಾಸಿಗೆ ಭೇಟಿ ನೀಡಿದ್ದಾಗ ಈ ಕೇಶವ್ ಚಂದ್ರ ಸೇನ್ ಅವರಿಂದ ಸ್ಫೂರ್ತಿ ಪಡೆದು ಕೆ ಶ್ರೀಧರಲು ನಾಯ್ಡು ಅನ್ನೋರು, ಯಾರು ಕೆ ಶ್ರೀಧರಲು ನಾಯ್ಡು ಅನ್ನೋರು ಮತ್ತು ಕೆ ರಾಜಗೋಪಾಲಾಚಾರಿ ಅವರು 1864ರಲ್ಲಿ ಮದ್ರಾಸಿನಲ್ಲಿ ವೇದ ಸಮಾಜವನ್ನು ನಿರ್ಮಾಣ ಮಾಡ್ತಾರೆ. ಇದು ಮೂಲತಃ ಬ್ರಹ್ಮೋ ಸಮಾಜದ ಆದರ್ಶ ತತ್ವಗಳನ್ನೇ ಒಳಗೊಂಡಿತ್ತು. ಆದ್ದರಿಂದ ಇದನ್ನು ದಕ್ಷಿಣ ಭಾರತದ ಬ್ರಹ್ಮೋ ಸಮಾಜ ಅಂತೇಳಿ ಕರೀತಾರೆ. ದಕ್ಷಿಣ ಭಾರತದ ಬ್ರಹ್ಮೋ ಸಮಾಜ ಯಾವುದು ಅಂತ ಕೇಳಿದ್ರೆ ವೇದ ಸಮಾಜ. ಕೆ ಶ್ರೀಧರಲು ನಾಯ್ಡು ಮತ್ತು ವಿ ಕೆ ರಾಜಗೋಪಾಲಾಚಾರಿಯಿಂದ 1864ರಲ್ಲಿ ಸ್ಥಾಪನೆ ಆಗ್ತದೆ. ನೆಕ್ಸ್ಟ್ ಬಿ, 2ನೇ ಹೇಳಿಕೆ. ಮೊಹಮ್ಮದ್ ಅಲಿ ಜಿನ್ನಾರ ನೇತೃತ್ವದಲ್ಲಿ ಅಲಿಗಢ್ ಮುಸ್ಲಿಂ ಚಳುವಳಿ ನಡೆಯಿತು. ಸ್ನೇಹಿತರೆ, ಮುಸ್ಲಿಮರಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ಉದ್ದೇಶದಿಂದ ಈ ಅಲಿಗಢ್ ಚಳುವಳಿಯನ್ನು ಆರಂಭಿಸಲಾಯಿತು. ಇದಕ್ಕೆ ಮುಖ್ಯ ರೂವಾರಿ ಯಾರಿದ್ದರಂದ್ರೆ ಸರ್ ಸೈಯದ್ ಅಹಮದ್ ಖಾನರ ನೇತೃತ್ವದಲ್ಲಿ ಈ ಅಲಿಗಢ್ ಚಳುವಳಿಯನ್ನು ಆರಂಭಿಸಲಾಯಿತು. ಮೊಹಮ್ಮದ್ ಅಲಿ ಜಿನ್ನಾ ಅಲ್ಲ. ಆದ್ದರಿಂದ 2ನೇ ಹೇಳಿಕೆ ತಪ್ಪಾಗ್ತದೆ. ನೆಕ್ಸ್ಟ್, ಈ ಪಂಜಾಬದಲ್ಲಿ ಸಿಖ್ ಧರ್ಮವನ್ನು ಕ್ರೈಸ್ತ ಮಿಷನರಿಗಳು ಮತ್ತು ಈ ಆರ್ಯ ಸಮಾಜದ ಪ್ರಭಾವದಿಂದ ರಕ್ಷಿಸಲು 1873ರಲ್ಲಿ ಪಂಜಾಬಿನ ಅಮೃತ್ಸರದಲ್ಲಿ ಈ ಒಂದು ಸಿಂಗ್ ಸಭಾವನ್ನು ಅಮೃತ್ಸರ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ನಂತರ ಇದರ ಒಂದು ಶಾಖೆಯನ್ನು ಲಾಹೋರ್ದಲ್ಲಿ ಕೂಡ ತೆಗೆಯಲಾಯಿತು. ಆದ್ದರಿಂದ ಈ 3ನೇ ಹೇಳಿಕೆ ಕೂಡ ಸರಿ ಆಗ್ತದೆ. 1ನೇ ಹೇಳಿಕೆ ಸರಿ, 3ನೇ ಹೇಳಿಕೆ ಸರಿ. ಕೇವಲ 2 ಮಾತ್ರ ಸರಿಯಾಗಿವೆ ಇದರ ಆನ್ಸರ್. ಸ್ನೇಹಿತರೆ, ಈ ಸರ್ ಸೈಯದ್ ಅಹಮದ್ ಖಾನ್ ಅವರು ಸ್ಥಾಪಿಸಿದ ಈ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಅಕಾಡೆಮಿ ಅಥವಾ ಕಾಲೇಜು 1875ರಲ್ಲಿ ಏನು ಸ್ಥಾಪನೆ ಮಾಡ್ತಾರಲ್ಲ, ಅದರದೇ ಮುಂದಿನ ಹೆಸರು ಈ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಅಂಥೇಳಿ ಮಾರ್ಪಾಡಾಗ್ತದೆ. ಇದು 11ನೇ ಪ್ರಶ್ನೆ ಬಗ್ಗೆ ವಿವರಣೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ. ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯ ಹೋರಾಟಕ್ಕೆ ಕನ್ನಡಿಗರನ್ನು ಸಜ್ಜುಗೊಳಿಸಲು NS ಹರ್ಡಿಕರ್ ಅವರು ಆರಂಭಿಸಿದ ಸಂಸ್ಥೆಗಳು ಯಾವುವು ಅಂತ ಕೇಳೋಣ. 1ನೇ ಸ್ಟೇಟ್ಮೆಂಟ್ ಅದ ಹೇಳಿಕೆ ಆರ್ಯ ಬಾಲಸಭಾ, ಖಾದಿ ಸಂಘ, ಹಿಂದೂಸ್ತಾನಿ ಸೇವಾದಳ. ಸರಿಯಾದ ಉತ್ತರವನ್ನು ಸಂಕೇತಗಳ ಮೂಲಕ ಆಯ್ಕೆ ಮಾಡಿ ಅಂತ ಕೇಳ್ಯಾರ. ಸ್ನೇಹಿತರೆ, ಮೊದಲು ಇಲ್ಲಿ ಏನು ಕೇಳ್ಯಾನ, ಬ್ರಿಟಿಷ್ ವಿರುದ್ಧ ರಾಷ್ಟ್ರೀಯ ಹೋರಾಟಕ್ಕೆ ಕನ್ನಡಿಗರನ್ನು ಸಜ್ಜುಗೊಳಿಸಲು NS ಹರ್ಡಿಕರ್ ಅವರು ಆರಂಭಿಸಿದ ಸಂಸ್ಥೆ ಯಾವತ್ತು ಕೇಳ್ಯಾನ. ಹಾಗಾದ್ರೆ ಮೂಲತಃ ಈ NS ಹರ್ಡಿಕರ್ ಯಾರು ಅನ್ನೋ ಪ್ರಶ್ನೆ ಬರ್ತಾನೆ. ಮೂಲತಃ ಧಾರವಾಡದಲ್ಲಿ ಜನಿಸಿದ ಇವರು ಅಮೇರಿಕಾದಲ್ಲಿ ತಮ್ಮ ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಅಲ್ಲಿ ಲಾಲಾ ಲಜಪತ್ ರಾಯರ ಸಂಪರ್ಕದೊಂದಿಗೆ ಬಂದು ಅವರಿಂದ ಪ್ರೇರಿತರಾಗಿ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಧುಮುಕ್ತಾರೆ NS ಹರ್ಡಿಕರ್ ಅವರು. ಈ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಧುಮುಕಿದ ಮೇಲೆ ಈ ಭಾರತೀಯರನ್ನು ಬ್ರಿಟಿಷರ ವಿರುದ್ಧ ಹೋರಾಡಲು ಸಜ್ಜುಗೊಳಿಸುವುದಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳನ್ನು ತೆರೀತಾರೆ. ಮೊದಲನೇದು ಆರ್ಯ ಬಾಲಸಭಾ. ತಾವು ವಿದ್ಯಾರ್ಥಿಯಾಗಿರುವಾಗಲೇ ಯುವಕರಲ್ಲಿ ದೇಶಭಕ್ತಿಯನ್ನು ಮೂಡಿಸಿ ಬ್ರಿಟಿಷರ ವಿರುದ್ಧ ಒಂದು ಮನೋಭಾವ ನಿರ್ಮಾಣ ಮಾಡುವ ಉದ್ದೇಶದಿಂದ ಆರ್ಯ ಬಾಲಸಭಾವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಹುಬ್ಬಳ್ಳಿಯಲ್ಲಿ ಮಾಡ್ತಾರೆ. ನೆಕ್ಸ್ಟ್, ಹಿಂದೂಸ್ತಾನಿ ಸೇವಾದಳ. ಆರ್ಯ ಬಾಲಸಭಾವನ್ನು ಮಾಡ್ತಾರೆ. ಹಿಂದೂಸ್ತಾನಿ ಸೇವಾದಳ ಇದು ಇವರ ಅತಿ ದೊಡ್ಡ ಸಾಧನೆ ಅಂತೇಳಿ ಕರಿತೇವೆ ನಾವು. 1923ರಲ್ಲಿ ಕಾಕಿನಾಡ ಕಾಂಗ್ರೆಸ್ ಅಧಿವೇಶನ ನಡೆದಿರ್ತದೆ. ಆ ಅಧಿವೇಶನದಲ್ಲಿ ರಾಷ್ಟ್ರೀಯ ನಾಯಕರ ಭಾಷಣಗಳಿಗೆ ಸ್ವಯಂ ಸೇವಕರು ಶಿಸ್ತಿನಿಂದ ಕೆಲಸ ಮಾಡುವ ಉದ್ದೇಶದಿಂದ ಈ NS ಹರ್ಡಿಕರ್ ಅವರು ಹಿಂದೂಸ್ತಾನಿ ಸೇವಾದಳವನ್ನು ಹುಟ್ಟಾಕ್ತಾರೆ. ಯಾವಾಗ? 1923ರಲ್ಲಿ.
ಕಾಕಿನಾಡ ಕಾಂಗ್ರೆಸ್ ಅಧಿವೇಶನ ನಡೆದಿರುವಾಗ. ಆದ್ದರಿಂದ ಹಿಂದೂಸ್ತಾನಿ ಸೇವಾ ದಳವನ್ನು ಕೂಡ ಈ NS ಹರ್ಡಿಕರ್ ಅವರು ಆರಂಭ ಮಾಡ್ತಾರೆ. ಎ ಮತ್ತು ಸಿ ಸರಿಯಾದ ಆನ್ಸರ. ಎ ಮತ್ತು ಸಿ ಇಲ್ಲದ. ಬಿ ಬಗ್ಗೆ ನೋಡೋಣ ಈಗ. ಬಿ ಏನದ? ಖಾದಿ ಸಂಘ. ಮೂಲತಃ ಸ್ನೇಹಿತರೆ, ಖಾದಿ ಸಂಘವನ್ನು ಇವರು ಸ್ಥಾಪನೆ ಮಾಡಿರಲ್ಲ. ಇದು ಅಖಿಲ ಭಾರತೀಯ ಮಟ್ಟದಲ್ಲಿ ಗಾಂಧೀಜಿಯವರ ಮಾರ್ಗದರ್ಶನದ ಅಡಿಯಲ್ಲಿ ಹುಟ್ಟಿಕೊಂಡ ಒಂದು ಅಭಿಯಾನ, ಒಂದು ಸಂಸ್ಥೆಯಾಗಿತ್ತು. ಆದ್ದರಿಂದ ಈ ಖಾದಿ ಸಂಘವನ್ನು ಇವರು ಸ್ಥಾಪನೆ ಮಾಡಿರಲಿಲ್ಲ. ಖಾದಿಗೆ ಪ್ರೋತ್ಸಾಹ ನೀಡುವುದು ಗಾಂಧೀಜಿಯವರ ಅಭಿಮತವಾಗಿತ್ತು. ಖಾದಿಯನ್ನು ಬಳಸುವುದು, ಚರಕವನ್ನು ನೇಯುವುದು ಇದು ಗಾಂಧೀಜಿಯವರ ಸಿದ್ಧಾಂತವಾಗಿತ್ತು. ಆದ್ದರಿಂದ ಈ NS ಹರ್ಡಿಕರ್ ಅವರಿಗೆ ಮತ್ತು ಖಾದಿ ಸಂಘ ಸ್ಥಾಪನೆಗೂ ಯಾವುದೇ ಸಂಬಂಧವಿಲ್ಲ. ಬಿ ತಪ್ಪಾಗ್ತದ. ಆದ್ದರಿಂದ ಎ ಮತ್ತು ಸಿ ನಿಜವಾದ ಆನ್ಸರ್, ರೈಟ್ ಆನ್ಸರ್. ಸ್ನೇಹಿತರೆ, ಈಗ ನೆಕ್ಸ್ಟ್ ಪ್ರಶ್ನೆಗೆ ಬರೋದಾದರೆ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 13ನೇದು, ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಪ್ರಾರಂಭಿಕ ಶಾಸನಗಳು ಈ ಕೆಳಗಿನ ಯಾವ ಪ್ರಕಾರಕ್ಕೆ ಸೇರಿವೆ? ಮುಖ್ಯ ಬಂಡೆ ಶಾಸನಗಳು, ಕಿರುಬಂಡೆ ಶಾಸನಗಳು, ಸ್ತಂಭ ಶಾಸನಗಳು, ಗುಹಾ ಶಾಸನಗಳು. ಸರಿಯಾದ ಉತ್ತರವನ್ನು ಕೆಳಗಿನ ಸಂಕೇತಗಳ ಮೂಲಕ ಆಯ್ಕೆ ಮಾಡಿ ಎಂದಾರ. ಸ್ನೇಹಿತರೆ, ಮೌರ್ಯ ಸಾಮ್ರಾಟ ಅಶೋಕನ ಶಾಸನಗಳನ್ನು ನಾವು ಮುಖ್ಯವಾಗಿ 3 ವಿಧಗಳಲ್ಲಿ ವಿಂಗಡಿಸ್ತೇವೆ. ಪ್ರಮುಖ ಬಂಡೆ ಶಾಸನಗಳು, ಕಿರುಬಂಡೆ ಶಾಸನಗಳು ಮತ್ತು ಸ್ತಂಭ ಶಾಸನಗಳು ಅಂತೇಳಿ. ಕರ್ನಾಟಕದಲ್ಲಿ ಯಾವ ಸಿಕ್ಕಾವು ಅಂದ್ರೆ, ಕರ್ನಾಟಕದಲ್ಲಿ ಇಲ್ಲಿವರೆಗೆ 17ಕ್ಕೂ ಹೆಚ್ಚು ಅಶೋಕನ ಶಾಸನಗಳು ಸಿಕ್ಕಾವು. ಆದರೆ ಅವುಗಳೆಲ್ಲ ಬಹುಪಾಲು ಈ ಮಸ್ಕಿ ಆಗಿರ್ಬೋದು, ಗವಿಮಠ ಆಗಿರ್ಬೋದು, ಪಾಲ್ಕಿ ಗುಂಡು ಆಗಿರ್ಬೋದು, ಮತ್ತು ಉದ್ಯೋಗಳಂ ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು ಇತ್ಯಾದಿಗಳೆಲ್ಲವೂ ಕಿರುಬಂಡೆ ಶಾಸನಗಳೇ. ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರುವವು ಬಹುತೇಕ ಕಿರುಬಂಡೆ ಶಾಸನಗಳೇ. ಆದರೆ ಇನ್ನೊಂದು, ಈ ಅಶೋಕನ ಪ್ರಾರಂಭಿಕ ಶಾಸನಗಳು ಅಂದಾನ. ಆರಂಭದ ಕಾಲದಲ್ಲಿ ಈ ಕರ್ನಾಟಕದಲ್ಲಿ ಈ ಮೇಲೆ ಹೇಳಿದ ಪ್ರದೇಶಗಳಲ್ಲಿ ಕೇವಲ ಕಿರುಬಂಡೆ ಶಾಸನಗಳು ದೊರೆತಾವೆ. ಆದರೆ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಈ ಚಿತ್ತಾಪುರ ತಾಲೂಕಿನ ಆಸುಪಾಸಿನಲ್ಲಿ, ಅಂದ್ರೆ ಪ್ರಮುಖವಾಗಿ ಈ ಸನ್ನತಿ ಮತ್ತು ಕನಗನಹಳ್ಳಿ ಬಳಿ ಅಶೋಕನ ಪ್ರಮುಖ ಬಂಡೆ ಶಾಸನಗಳು, ಮೇಜರ್ ರಾಕ್ ಎಡಿಕ್ಟ್ಸ್ಗಳು ದೊರೆತಿವೆ. ಆದರೆ ಈ ಸನ್ನತಿಯಲ್ಲಿ ರಾಯೋ ಅಶೋಕ ಎಂದು ಬರೆದಿರುವ ಅಶೋಕನ ಏಕೈಕ ಕಲ್ಲಿನ ಉಬ್ಬು ಶಿಲ್ಪದ ಭಾವಚಿತ್ರನೂ ಸಿಕ್ಕ್ಯದತ್ತ. ಎಲ್ಲಿ? ಸನ್ನತಿಯಲ್ಲಿ. ಇದು ಈ ನಂತರದ ಕಾಲಘಟ್ಟದಲ್ಲಿ ಮುಖ್ಯ ಬಂಡೆ ಶಾಸನಗಳು ದೊರೆತಾವು. ಆದರೆ ಪ್ರಾರಂಭಿಕ ಕಾಲಘಟ್ಟದಲ್ಲಿ ಕೇವಲ ಈ ಕಿರುಬಂಡೆ ಶಾಸನಗಳು ದೊರೆತಾವು. ಆದ್ದರಿಂದ ಬಿ ಮಾತ್ರ. ಆಪ್ಷನ್ದಲ್ಲಿ ಎ ಮತ್ತು ಬಿ ಮಾತ್ರನೂ ಇಲ್ಲ. ಆದ್ದರಿಂದ ಕೇವಲ ಕಿರುಬಂಡೆ ಶಾಸನಗಳು ಹಾಕೋದು ಸೂಕ್ತ. ಸೊ ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 14ನೇ ಪ್ರಶ್ನೆ. ಏಪ್ರಿಲ್ 6, 1930ರಂದು ಕೆಳಗಿನ ಯಾವ ಸ್ಥಳದಲ್ಲಿ ಗಂಗಾಧರರಾವ್ ದೇಶಪಾಂಡೆಯವರು ಉಪ್ಪನ್ನು ಹರಾಜು ಹಾಕುವುದರ ಮೂಲಕ ಬ್ರಿಟಿಷರ ಕಾನೂನನ್ನು ಉಲ್ಲಂಘನೆ ಮಾಡಿದರು? ಬೆಳಗಾವಿ, ಅಂಕೋಲಾ, ಧಾರವಾಡ, ಮಂಗಳೂರು. ಸ್ನೇಹಿತರೆ, ಈ ಏಪ್ರಿಲ್ 6, 1930ರಂದು ಗಂಗಾಧರರಾವ್ ದೇಶಪಾಂಡೆಯವರು ಉಪ್ಪನ್ನು ಎಲ್ಲಿ ಹರಾಜು ಮಾಡ್ರು ಅಂದರೆ ಬೆಳಗಾವಿಯಲ್ಲಿ ಉಪ್ಪನ್ನು ಹರಾಜು ಮಾಡುವ ಮೂಲಕ ಬ್ರಿಟಿಷರ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ. ಮೂಲತಃ ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಮುಗಿಸಿ, ಅಂದರೆ ಏಪ್ರಿಲ್ 6 ಏಪ್ರಿಲ್ 1930ರಂದು ಗುಜರಾತಿನ ದಂಡಿಯಲ್ಲಿ ಉಪ್ಪನ್ನು ತಯಾರಿಸುವ ಮೂಲಕ ಉಪ್ಪಿನ ಸತ್ಯಾಗ್ರಹಕ್ಕೆ ಚಾಲನೆಯನ್ನು ನೀಡ್ತಾರೆ. ಅದೇ ಏಪ್ರಿಲ್ 6ರಂದು ಕರ್ನಾಟಕದ ಸಿಂಹ ಎಂದು ಖ್ಯಾತರಾದ ಗಂಗಾಧರರಾವ್ ದೇಶಪಾಂಡೆಯವರು ಏನು ಮಾಡ್ತಾರೆ, ಬೆಳಗಾವಿಯಲ್ಲಿ ಕಳ್ಳ ಸಾಗಣೆ ಮೂಲಕ ತಂದಿದ್ದ ಉಪ್ಪಿನ ಈ ಒಂದು ಪೊಟ್ಟಣಗಳನ್ನು ಸಾರ್ವಜನಿಕವಾಗಿ ಹರಾಜು ಹಾಕುವ ಮೂಲಕ ಬ್ರಿಟಿಷರು ತಂದಿದ್ದ ಈ ಕಾನೂನನ್ನು ಮುರಿತಾರೆ, ಕಾನೂನಿನ ಉಲ್ಲಂಘನೆಯನ್ನು ಮಾಡ್ತಾರೆ. ಈ ಉಪ್ಪಿನ ಪೊಟ್ಟಣಗಳನ್ನು ಜನರಿಗೆ ಖರೀದಿಸಲು ಹೇಳ್ತಾರೆ. ಆಗ ಜನರು ಮುಗಿಬಿದ್ದು ಖರೀದಿ ಮಾಡ್ತಾರೆ. ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಪ್ರಮುಖ ಕೇಂದ್ರ ಯಾವುದಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ. ಏಪ್ರಿಲ್ 13ರಂದು MP ನಾಡಕರ್ಣಿ ಮತ್ತು RR ದಿವಾಕರ್ ಅವರ ನೇತೃತ್ವದಲ್ಲಿ ಈ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತದೆ. ಆದ್ದರಿಂದ ಈ ಅಂಕೋಲಾವನ್ನು ಕರ್ನಾಟಕದ ಬಾರ್ದೋಲಿ ಎತ್ತೇಳಿ ಕರೆಯಲಾಗ್ತದೆ. ಇದಷ್ಟು
ಈ ದಂಡಿ ಸತ್ಯಾಗ್ರಹದ ಸಂದರ್ಭದಲ್ಲಿ ಕರ್ನಾಟಕದಲ್ಲಾದ ಘಟನೆಗಳ ಒಂದು ವಿವರಣೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಸತತ 14 ಪ್ರಶ್ನೆಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೋಡಿದೆವು. ಮುಂಬರುವ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಇಲ್ಲಿಯವರೆಗೆ ನಾವು ಹೇಳಿದ ಈ ಕ್ಲಾಸು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ನೋಟಿಫೈ ಆಗಿರಿ ಅನ್ನೋ ಮೂಲಕ ಇವತ್ತಿನ ಈ ಸೆಷನನ್ನು ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು.